ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಂದು ಸೂಪರ್ ಆಗಿರುವ ಮೆರ್ಮೈಡ್ ಮೂವಿಯನ್ನೇ ನೋಡ್ತಿದೀವಿ. ಆಕ್ಚುಲಿ ಇದೊಂದು ಪ್ಯೂರ್ ಮೆರ್ಮೈಡ್ ಮೂವಿ ಅಂತ ಹೇಳ್ಬಿಡೋದಕ್ಕೆ ಆಗೋದಿಲ್ಲ, ಆದ್ರೆ ಒಂದು ಒಳ್ಳೆ ಮೂವಿಯನ್ನು ನೋಡಿದ ಫೀಲ್ ಅನ್ನ ನಿಮಗೆ ಕೊಡುತ್ತೆ. ಅಂತದ್ದು ಈ ಮೂವಿಯಲ್ಲಿ ಏನು ಇದೆ ಅಂದ್ರೆ, ಒಬ್ಬರು ಪ್ರೊಫೆಸರ್ ಅವರ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ರಿಸರ್ಚ್ ಅನ್ನ ಮಾಡೋಣ ಅಂತ ಒಂದು ಹಳೆ ಕಾಲದ ಫಾರೆಸ್ಟ್ ಗೆ ಬರ್ತಾರೆ. ಆದ್ರೆ ಕಾಡಿನ ಒಳಗಡೆ ಹೋಗೋಕು ಮುಂಚೆನೆ ಅಲ್ಲಿ ಹೊರಗಡೆ ಇರ್ತಾ ಇರುವ ಸ್ಟೋರ್ ಆಂಟಿ ಒಬ್ಬರು ಏನಂತ ಹೇಳ್ತಾರಂದ್ರೆ, ಇಲ್ಲಿ ನೋಡಿ ಇದೊಂದು ಸ್ಪೆಷಲ್ ವೀಕ್, ಆ ಕಾಡಿನ ಒಳಗಡೆ ಒಂದು ಸ್ಪೆಷಲ್ ಆದ ಲೇಕ್ ಇರ್ತಿದೆ. ಆ ಲೇಕ್ ಒಳಗಡೆ ವಿಚಸ್ ಮೆರ್ಮೈಡ್ಸ್ ಬದುಕ್ತಿದ್ದಾರೆ. ಸೊ ಈ ಸ್ಪೆಷಲ್ ವೀಕ್ ಅಲ್ಲಿ ನೀವು ಆ ಕಾಡಿನ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಳಗಡೆ ಇರ್ತಾ ಇರುವ ವಿಚಸ್ ಎಲ್ಲ ಹೊರಗಡೆ ಬಂದು ಜನರನ್ನ ವಶಪಡಿಸಿ ಅವರ ಜೊತೆನೆ ಆ ಲೇಕ್ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗಂತ ಇಲ್ಲಿ ಒಂದು ಕತೆ ಇರ್ತಿದೆ. ಆದ್ರಿಂದ ನೀವು ಆ ಕಾಡಿನ ಒಳಗಡೆ ಹೋಗ್ಬೇಡಿ ಅನ್ನೋ ರೀತಿ ವಾರ್ನಿಂಗ್ ಅನ್ನು ಕೊಡ್ತಾರೆ ಆಂಟಿ. ಸೊ ಅವರ ಮಾತನ್ನು ದಾಟಿ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಆ ಕಾಡಿನ ಒಳಗಡೆ ಹೋಗಿದ್ದು ಪ್ರೊಫೆಸರ್ ಗೆ ಏನಾಯ್ತು, ಅಲ್ಲಿ ಏನು ತಾನೇ ನಡೀತು ಅನ್ನೋದನ್ನ ಸೂಪರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಮಗೆ ಹೇಳಿರುವ ಮೂವಿನೇ ಇತ್ತೀಚೆಗೆ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ದಿ ಏನ್ಷಿಯಂಟ್ ಲೇಕ್ ಇನ್ ದಿ ಫಾರೆಸ್ಟ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ರಷ್ಯಾದಲ್ಲಿ ಇರ್ತಾ ಇರುವ ಒಂದು ಹಳೆ ಕಾಲದ ಫಾರೆಸ್ಟ್ ಅನ್ನೇ ನಮಗೆ ತೋರಿಸ್ತಾರೆ. ಆ ಕಾಡಿನ ಒಳಗಡೆ ಯಾರುವೆ ಹತ್ರ ಕೂಡ ಹೋಗೋದಕ್ಕೆ ಹೆದರ್ಕೊಳ್ಳುವಂತಹ ಒಂದು ಮಿಸ್ಟೀರಿಯಸ್ ಲೇಕ್ ಇರ್ತಿದೆ. ಸೊ ಹಗಲೊತ್ತಲ್ಲಿ ನೋಡ್ಬೇಕಾದ್ರೂ ಕೂಡ ಆ ಜಾಗ ಪೂರ್ತಿ ಫುಲ್ ಫಾಗ್ ಆಗಿ ಸುತ್ತಲುವೆ ಸೈಲೆಂಟ್ ಆಗಿ ನೋಡೋದಕ್ಕೆ ಕ್ರೀಪಿಯಾಗಿನೇ ಇರುತ್ತೆ, ಭಯಾನಕವಾಗಿ ಇರುತ್ತೆ. ಅದನ್ನ ನಮಗೆ ತೋರಿಸ್ತಿರ್ಬೇಕಾದ್ರೆ ಸಡನ್ ಆಗಿ ಅದ್ರ ಒಳಗಡೆಯಿಂದ ಕೆಲವೊಂದು ವಾಟರ್ ವಿಚಸ್ ಹೊರಗಡೆ ಬರ್ತಾರೆ. ಆದ್ರೆ ಅವ್ರೇನು ನಾರ್ಮಲ್ ಆದ ವಿಚಸ್ ಇಲ್ಲ, ಫುಲ್ ಅಂಡ್ ಫುಲ್ ಬ್ಲಾಕ್ ಮ್ಯಾಜಿಕ್ ಅನ್ನು ಯೂಸ್ ಮಾಡುವ ಡೇಂಜರಸ್ ವಿಚಸ್, ಬ್ಯಾಡ್ ಮಾಟಗತಿಗಳು. ಅದರಲ್ಲೂ 3 ಡೆವಿಲ್ ಮೆರ್ಮೈಡ್ಸ್, ಇವುಗಳೇ ಜಾಗವನ್ನೇ ರೂಲ್ ಮಾಡ್ತಿದೆ ಅನ್ಸುತ್ತೆ. ಸೊ ನೀರಿಂದ ನಿಧಾನಕ್ಕೆ ಹೊರಗಡೆ ಬಂದು ಅಲ್ಲಿರುವ ವಾಟರ್ ವಿಚಸ್ ಹತ್ರ ಏನು ವಿಚಿತ್ರವಾದ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಿರ್ತಾರೆ. ಅವರುಗಳು ಮಾತಾಡುವ ಲ್ಯಾಂಗ್ವೇಜಸ್ ಕೂಡ ಮನುಷ್ಯರ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ, ಆ ರೀತಿಯ ಕಾಲಕೇಯನ ಭಾಷೆಯಾಗಿರುತ್ತೆ. ಹಾಗೆ ಕಟ್ ಮಾಡಿದ್ರೆ ಆ ಫಾರೆಸ್ಟ್ ಒಳಗಡೆ ಒಂದು ಯಂಗ್ ಕಪಲ್ಸ್ ಹಾಗೆ ಜಾಲಿಯಾಗಿ ಬಂದು ಎಂಜಾಯ್ ಮಾಡ್ತಿರ್ತಾರೆ, ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿರ್ತಾರೆ, ಒಂದು ಮರದ ಪಕ್ಕದಲ್ಲಿ ನಿಂತು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರ್ತಾರೆ. ಆಗಿರ್ಬೇಕಾದ್ರೆ ಸಡನ್ ಆಗಿ ಆ ಇಡೀ ಫಾರೆಸ್ಟ್ ಒಳಗಡೆನು ತುಂಬಾನೇ ತಿಕ್ಕಾಗಿರುವ ಮಂಜು ತುಂಬಿಕೊಳ್ಳುತ್ತೆ. ಮುಂದೆ ಯಾರಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟೊಂದು ಸ್ಮೋಕ್ ಎಫೆಕ್ಟ್. ಸ್ಟಾರ್ಟಿಂಗ್ ಅಲ್ಲಿ ಅದು ನಾರ್ಮಲ್ ಫಾಗ್ ಅಂತ ಅನ್ಕೋತಾರೆ, ಆದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಮಂಜು ಇಡೀ ಫಾರೆಸ್ಟ್ ಅನ್ನು ಕವರ್ ಮಾಡ್ಬಿಡುತ್ತೆ. ಸೊ ಗಾಬರಿ ಆಗಿದ್ದ ಹುಡುಗ ಸುತ್ತಮುತ್ತ ಹುಡುಕಿ ನೋಡ್ತಾನೆ, ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅವನ ಗರ್ಲ್ ಫ್ರೆಂಡ್ ಅವನ ಕಣ್ಣು ಮುಂದೆನೆ ಹಾಗೆ ಮಾಯವಾಗ್ಬಿಡ್ತಾಳೆ. ಸೊ ಇದನ್ನ ನೋಡಿದ ಹುಡುಗ ಫುಲ್ ಪ್ಯಾನಿಕ್ ಆಗ್ಬಿಡ್ತಾನೆ. ಹೇ, ಎಲ್ಲಿಗೆ ಹೋದೆ ನೀನು ಅಂತ ಕಿರ್ಚ್ಕೊಂಡೆ ಆ ಮಂಜು ಒಳಗಡೆ ಹುಡುಕಾಡ್ತಿರ್ತಾನೆ ಹುಡುಗಿಯನ್ನ. ಆವಾಗ್ಲೇನೆ ಆ ಮಂಜು ಒಳಗಡೆಯಿಂದ ಒಬ್ಳು ಮಿಸ್ಟರಿಯಾಗಿ ಇರ್ತಾ ಇರುವ ಹುಡುಗಿ ಹೊರಗಡೆ ಬರ್ತಾಳೆ. ಸೊ ಅವಳ ಮುಖವನ್ನು ನೋಡ್ಬೇಕಾದ್ರೇನೆ ಅವಳು ಹಿಪ್ನೋಟಿಕ್ ಮಾಡೋ ರೀತಿ ಫೀಲ್ ಆಗುತ್ತೆ. ಸೊ ಆ ಹುಡುಗಿ ಹುಡುಗನನ್ನ ಡೈರೆಕ್ಟ್ ಆಗಿ ನೋಡಿ, ನನ್ನ ಹಿಂದೆನೆ ಬಾ, ನಿಧಾನಕ್ಕೆ ಕೈ ತೋರಿಸಿ ನನ್ನ ಹಿಂದೆನೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಇಂದ ಹುಡುಗನಿಗೆ ಅವನ ಮೈಂಡ್ ಕಂಟ್ರೋಲ್ ಮಿಸ್ ಆಗ್ಬಿಡುತ್ತೆ. ಸೊ ಹುಡುಗ ಟ್ರಾನ್ಸ್ ರೀತಿ ಹಾಗೆ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಆ ಹುಡುಗಿ ಹಿಂದೆ ನಡೆದು ಹೋಗೋದಕ್ಕೆ ಶುರು ಮಾಡ್ತಾನೆ. ಸೊ ಆ ಮಿಸ್ಟೀರಿಯಸ್ ಹುಡುಗಿ ಡೈರೆಕ್ಟ್ ಆಗಿ ಓಡಿ ಹೋಗಿ ಆ ಕ್ರೀಪಿ ಲೇಕ್ ಒಳಗಡೆ ಇಳಿದು ಬಿಡ್ತಾಳೆ. ಹಿಂದೆನೆ ಓಡಿ ಬಂದಿದ್ದ ಹುಡುಗ ಸ್ವಲ್ಪ ಕೂಡ ಯೋಚನೆ ಮಾಡದೆ ಆ ಹುಡುಗಿನ ಫಾಲೋ ಮಾಡಿ ಅವನಿಗೆ ಆ ಲೇಕ್ ಒಳಗಡೆ ಇಳಿತಾನೆ. ಸೊ ಫುಲ್ ಆಗಿ ಅವನು ಹಿಪ್ನೋಟೈಸ್ ಆಗಿರೋದ್ರಿಂದ ಅವನಿಗೆ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೆ ಆ ಹುಡುಗಿ ಜೊತೆ ಕ್ಲೋಸ್ ಆಗೋಣ ಅಂತ ಅವನು ಟ್ರೈ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಆ ನೀರ್ ಒಳಗಡೆಯಿಂದ ತುಂಬಾನೇ ವಾಟರ್ ವಿಚಸ್ ಹೊರಗಡೆ ಬಂದು ರೌಂಡ್ ಕಟ್ಟಿ ಹುಡುಗನನ್ನ ಹಿಡ್ಕೊತಾರೆ. ಹುಡುಗನಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಆದ ಹ್ಯಾಲುಸಿನೇಷನ್ ಆಗಿ ಫೀಲ್ ಆಗ್ತಿರುತ್ತೆ, ಆದ್ರೆ ರಿಯಾಲಿಟಿಯಲ್ಲಿ ಅವರು ಎಲ್ಲರೂ ಸೇರಿ ಆ ಹುಡುಗನ ಜೀವ ಶಕ್ತಿಯನ್ನ ಸಕ್ ಮಾಡ್ಕೊತಿರ್ತಾರೆ, ಎಳ್ಕೊತಿರ್ತಾರೆ. ಸೊ ಸ್ವಲ್ಪ ಹೊತ್ತಲ್ಲಿ ಹುಡುಗ ತುಂಬಾನೇ ವೀಕ್ ಆಗ್ಬಿಡ್ತಾನೆ. ಆಮೇಲೆ ಏನು ನಿಧಾನಕ್ಕೆ ಅವನನ್ನ ಲೇಕ್ ನೀರ್ ಒಳಗಡೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಕೆಲವೊಂದು ವಾಟರ್ ವಿಚಸ್ ಆ ಹುಡುಗನ ಗರ್ಲ್ ಫ್ರೆಂಡ್ ಅನ್ನ ಸುತ್ತ ನಿಂತಿರ್ತಾರೆ. ಅವ್ರುಗಳು ಆ ಹುಡುಗಿಯನ್ನ ನೋಡಿ ಏನಂತ ಹೇಳ್ತಿರ್ತಾರೆ ಅಂದ್ರೆ, ನೀನುವೇ ನಿನ್ನ ಬಾಯ್ ಫ್ರೆಂಡ್ ರೀತಿನೇ ಸೆಲ್ಫಿಶ್, ಫೇಕ್, ಲಯರ್, ಹೆಡ್ ವೈಟ್, ಪೋಲಿ, ಸುಲ್ಗಾರಿ, ನಮಗೆ ಇಂತಹ ಮನುಷ್ಯರ ಎನರ್ಜಿನೇ ಬೇಕು ಅಂತ ಹೇಳ್ಬಿಡ್ಬೇಕಾದ್ರೆ ಆ ಹುಡುಗಿ ಇದನ್ನ ಕೇಳಿ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿರ್ತಾಳೆ. ಆದ್ರೆ ಆ ಕ್ರೀಚರ್ಸ್ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಹುಡುಗಿಯಿಂದ ಏನನ್ನು ಮಾಡೋದಕ್ಕೆ ಆಗ್ತಿಲ್ಲ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ 2 ದಿನಗಳ ನಂತರ ಕೆಲವೊಂದು ಗಾಡಿಗಳು ಆ ಫಾರೆಸ್ಟ್ ಎಂಟ್ರೆನ್ಸ್ ಅಲ್ಲಿ ಬಂದು ನಿಲ್ಲುತ್ತೆ. ಸೊ ಅದರಿಂದ ಒಬ್ಬರು ಸೈನ್ಸ್ ಪ್ರೊಫೆಸರ್ ಅವರ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಕೆಳಗಡೆ ಇಳಿತಾರೆ. ಆವಾಗ ಪ್ರೊಫೆಸರ್ ಆ ಕಾಡನ್ನು ನೋಡ್ಬಿಟ್ಟು ಅವರ ಸ್ಟೂಡೆಂಟ್ಸ್ ಹತ್ರ, ಈ ಕಾಡು ತುಂಬಾನೇ ಹಳೆ ಕಾಲದ ಹಳೆಯ ಫಾರೆಸ್ಟ್, ಸೊ ತುಂಬಾನೇ ಸಿವಿಲೈಸೇಷನ್ ಇಲ್ಲಿಂದಾನೇ ಶುರು ಆಯ್ತು ಅಂತ ಹೇಳ್ತಾರೆ. ಸೊ ನಾವು ಇವಾಗ ಏನಕ್ಕಾಗಿ ಇಲ್ಲಿಗೆ ಬಂದಿದೀವಿ ಅಂದ್ರೆ ಬೊಟಾನಿಕಲ್ ರಿಸರ್ಚ್ ಗಾಗಿನೇ ಬಂದಿದೀವಿ. ಆದ್ರಿಂದ ಈ ಫಾರೆಸ್ಟ್ ನಮಗೆ ತುಂಬಾನೇ ರೇರ್ ಆಗಿರುವ ವಿಷಯಗಳನ್ನ ತೋರಿಸ್ಕೊಡ್ಬಹುದು, ತಿಳಿಸಬಹುದು. ಸೊ ಕಾಡಿನ ಒಳಗಡೆ ಹೋಗೋಕು ಮುಂಚೆ ನಿಮಗೆ ಬೇಕಾಗಿರುವ ಥಿಂಗ್ಸ್ ಅನ್ನೆಲ್ಲ ಇಲ್ಲಿ ಪಕ್ಕದಲ್ಲೇ ಇರುವ ಸ್ಟೋರ್ ಗೆ ಹೋಗಿ ತಗೋಬಿಡಿ ಅಂತ ಹೇಳ್ಬೇಕಾದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಅದೇ ತರ ಸ್ಟೋರ್ ಒಳಗಡೆ ಹೋಗಿ ಕ್ಯಾಂಪಿಂಗ್ ಅನ್ನ ಮಾಡೋದಕ್ಕಾದ ಥಿಂಗ್ಸ್ ಅನ್ನೆಲ್ಲ ತಗೋತಿರ್ತಾರೆ. ಸೊ ಆ ಸಮಯದಲ್ಲಿ ಆ ಸ್ಟೋರ್ ಓನರ್ ಲೇಡಿ ಇರ್ತಿದಾರಲ್ಲ, ಅವರು ನಮ್ಮ ಹುಡುಗರನ್ನ ನೋಡ್ಬಿಟ್ಟು ತುಂಬಾನೇ ಸೀರಿಯಸ್ ಆಗಿ ಒಂದು ವಿಷಯದ ಬಗ್ಗೆ ಹೇಳ್ತಾರೆ. ನಿಜವಾಗ್ಲೂ ನೀವು ಆ ಫಾರೆಸ್ಟ್ ಒಳಗಡೆ ಕ್ಯಾಂಪಿಂಗ್ ಅನ್ನ ಹಾಕ್ತಿದ್ದೀರಾ ಅಂತ ವಿಯರ್ಡ್ ಆಗಿ ಕೇಳ್ತಿರ್ತಾರೆ. ಅವರು ಕೇಳುವ ಟೋನ್ ಅಲ್ಲಿ ಆ ಕಾಡಿನ ಒಳಗಡೆ ಏನೋ ವಿಚಿತ್ರ ವಿಪರೀತ ಇರ್ತಿದೆ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ. ಆದ್ರೆ ಆ ಜಾಗಕ್ಕೆ ಬಂದಿದ್ದ ಪ್ರೊಫೆಸರ್ ತುಂಬಾನೇ ಕ್ಯಾಶುವಲ್
ಕೂಲ್ ಆಗಿ, ಹೌದು ಆ ಕಾಡಿನ ಒಳಗಡೆನೆ ಹೋಗ್ತಿದೀವಿ, ಯಾಕೆ ಕೇಳ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ, ಆ ಫಾರೆಸ್ಟ್ ಒಳಗಡೆ ಇರ್ತಾ ಇರುವ ಮಿಸ್ಟೀರಿಯಸ್ ಲೇಕ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದ ತಕ್ಷಣವೇ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾನೇ ಕ್ಯೂರಿಯಸ್ ಆಗ್ತಾರೆ. ಆ ಕ್ರೀಪಿ ಲೇಕ್ ಅಲ್ಲಿ ಡೆವಿಲ್ ಮೆರ್ಮೈಡ್ಸ್, ವಾಟರ್ ವಿಚಸ್, ಮಿಸ್ಟೀರಿಯಸ್ ಕ್ರಿಯೇಚರ್ಸ್ ಎಲ್ಲ ಇರ್ತಿದೆ ಅಂತ ಈ ಊರ್ ಜನರು ನಂಬ್ತಿದ್ದಾರೆ. ಅದಕ್ಕೆ ತಕ್ಷಣವೇ ಪ್ರೊಫೆಸರ್ ನಗಾಡ್ಕೊಂಡೆ, ಅದೆಲ್ಲ ಲೋಕಲ್ ಮಿತ್, ಸೈನ್ಸ್ ಇರುವ ಜಾಗದಲ್ಲಿ ಗೋಸ್ಟ್ ಸ್ಟೋರೀಸ್ ಗೆಲ್ಲ ಅವೈಲಬಲ್ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಆ ಸ್ಟೋರ್ ಲೇಡಿ ಇನ್ನವೇ ಸೀರಿಯಸ್ ಆಗಿ, ಇಲ್ಲ ನಾನು ಹೇಳೋದನ್ನ ಕೇಳಿ, ಇದು ಬರೀ ಕತೆ ಇಲ್ಲ, 4 ವರ್ಷಕ್ಕೆ ಒಂದು ಸಲ ಒಂದು ಸ್ಪೆಷಲ್ ವೀಕ್ ಬರುತ್ತೆ. ಆ ಸಮಯದಲ್ಲಿ ಆ ಲೇಕ್ ಒಳಗಡೆ ಇರ್ತಾ ಇರುವ ಡೆವಿಲ್ ಮೆರ್ಮೈಡ್ಸ್ ಎಲ್ಲ ಮೇಲ್ಗಡೆ ಬರ್ತಾರೆ. ಅವ್ರುಗಳು ಏನನ್ನ ಮಾಡ್ತಾರೆ ಅಂದ್ರೆ ಮನುಷ್ಯರನ್ನ ಹಿಪ್ನಟೈಸ್ ಮಾಡಿ ಲೇಕ್ ನೀರ್ ಒಳಗಡೆ ಎಳ್ಕೊಂಡು ಹೋಗಿ ಕೊಂದು ಬಿಡ್ತಾರೆ ಅಂತ ಹೇಳಿದ ತಕ್ಷಣವೇ ಕೆಲವೊಂದು ಸ್ಟೂಡೆಂಟ್ಸ್ ಮುಖದಲ್ಲಿ ಭಯ ಕಾಣಿಸ್ಕೊಳ್ಳುತ್ತೆ. ಅದ್ರಲ್ಲೂ ಇನ್ನ ಶಾಕ್ ಏನಂದ್ರೆ ಬ್ಯಾಡ್ ಲಕ್ ಆಗಿ ಆ ಸ್ಪೆಷಲ್ ವೀಕ್ ಈ ವೀಕೆ ನಡೀತಿದ್ಯಂತೆ. ಆದ್ರೆ ಪ್ರೊಫೆಸರ್ ಯಾವ್ದನ್ನು ಸೀರಿಯಸ್ ಆಗಿ ತಗೋತಿಲ್ಲ, ನಾನು ಇವನ್ನೆಲ್ಲ ನಂಬೋದಿಲ್ಲ ಅಂತ ತುಂಬಾನೇ ಕೂಲ್ ಆಗಿ ಹೇಳ್ಬಿಡ್ತಾರೆ. ಆದ್ರೆ ಇವಾಗ ಕೂಡ ಆ ಲೇಡಿ ಫೈನಲ್ ಆಗಿ ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ, ನೀವು ಇವಾಗ್ಲೂ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, 2 ದಿನಗಳ ಹಿಂದೆ ಆ ಫಾರೆಸ್ಟ್ ಒಳಗಡೆ ಹೋಗಿದ್ದ ಒಂದು ಕಪಲ್ಸ್ ಮತ್ತೆ ರಿಟರ್ನ್ ಇಲ್ಲಿಯವರೆಗೂ ಬಂದೇ ಇಲ್ಲ, ಅವ್ರುಗಳು ಎಲ್ಲಿಗೆ ಹೋದ್ರು, ಅವ್ರುಗಳಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಿ ಕೆಲವೊಂದು ಸ್ಟೂಡೆಂಟ್ಸ್ ತುಂಬಾನೇ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿರ್ತಾರೆ. ಆದ್ರೆ ಪ್ರೊಫೆಸರ್ ಇದನ್ನ ಕೂಡ ಇಗ್ನೋರ್ ಮಾಡಿ ಸ್ಟೂಡೆಂಟ್ಸ್ ಎಲ್ಲರನ್ನು ಕಾರಿಗೆ ಹತ್ತಿಸಿ ಅವ್ರುಗಳನ್ನ ಕರ್ಕೊಂಡು ಆ ಫಾರೆಸ್ಟ್ ಕಡೆಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅದೇ ತರ ಎಲ್ಲರಿಗೂ ಆ ಫಾರೆಸ್ಟ್ ಒಳಗಡೆ ಬಂದು ಸೇರ್ತಾರೆ. ಸೊ ಫಾರೆಸ್ಟ್ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ಪ್ಲೇಸ್ ಇರುತ್ತೆ, ಅದರಲ್ಲಿ ಕ್ಯಾಂಪ್ ಅನ್ನು ಸೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಪ್ರೊಫೆಸರ್ ಸುತ್ತಮುತ್ತ ನೋಡ್ಬಿಟ್ಟು ಈ ಕಾಡಿನ ಒಳಗಡೆ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಚಿಕ್ಕದಾಗಿ ಟೆಂಟ್ಸ್ ಅನ್ನ ಹಾಕಿ ಕ್ಯಾಮೆರಾಗಳನ್ನ ಸೆಟ್ ಮಾಡಿ ಫಾರೆಸ್ಟ್ ಒಳಗಡೆ ನಡೆಯುವ ಎಲ್ಲಾ ಮೂಮೆಂಟ್ಸ್ ಅನ್ನು ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ ತಕ್ಷಣವೇ ಸ್ಟೂಡೆಂಟ್ಸ್ ಎಲ್ಲರೂ ಅದೇ ರೀತಿ ಟೆಂಟ್ ಗಳನ್ನ ಸೆಟ್ ಮಾಡ್ತಾರೆ, ಕ್ಯಾಮ್ರಾಸ್ ಅನ್ನು ಫಿಟ್ ಮಾಡ್ತಾರೆ. ಸಂಜೆ ಆಗ್ತಾ ಫಾರೆಸ್ಟಿನ ಹೋಲ್ ಅಟ್ಮಾಸ್ಫಿಯರ್ ಹಾಗೆ ಚೇಂಜ್ ಆಗುತ್ತೆ, ಪಕ್ಷಿಗಳ ಸದ್ದೆಲ್ಲ ಕಡಿಮೆ ಆಗುತ್ತೆ, ಮಂಜು ನಿಧಾನಕ್ಕೆ ತುಂಬ್ಕೊತಿರುತ್ತೆ, ಕತ್ತಲೆ ಆಗ್ತಿರುತ್ತೆ. ಸೊ ಅವತ್ತು ರಾತ್ರಿ ಎಲ್ಲರೂ ಅವರವರ ಟೆಂಟ್ ಅಲ್ಲಿ ಮಲಗಿ ನಿದ್ದೆ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಆ ರಾತ್ರಿ ಸ್ಟೂಡೆಂಟ್ಸ್ ಗೆ ನಾರ್ಮಲ್ ಆಗಿ ನಿದ್ದೆನೆ ಬರ್ತಾ ಇಲ್ಲ, ವಿಚಿತ್ರ ಕನಸುಗಳು ಬರ್ತಿರುತ್ತೆ, ಯಾರೋ ನೀರ್ ಒಳಗಡೆಯಿಂದ ಕರಿಯೋ ರೀತಿನೋ ಹಿಂದೆ ನಡೆದು ಹೋಗೋ ರೀತಿ ಎಲ್ಲ ಫೀಲ್ ಆಗ್ತಿರುತ್ತೆ. ಸೊ ಅವ್ರಗಳ ಕನ್ಸೆಲ್ಲ ತುಂಬಾನೇ ಡಿಸ್ಟರ್ಬೆನ್ಸ್ ಆಗಿರ್ತಿರುತ್ತೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆನೋ ಆಗುತ್ತೆ. ಸೊ ಒಬ್ಬ ಸ್ಟೂಡೆಂಟ್ ಎದ್ದು ಮಲಗಿರುವ ನಮ್ಮ ಹೀರೋ ಹತ್ರ, ಇವನೇನೆ ಈ ಮೂವಿಯ ಹೀರೋ ಹತ್ರ ಲ್ಯಾಪ್ಟಾಪ್ ಅನ್ನು ತೋರಿಸಿ, ಬ್ರೋ ಯಾವುದೇ ಕ್ಯಾಮ್ರಾನು ಕನೆಕ್ಟ್ ಆಗಿಲ್ಲ ಬ್ರೋ ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋ ಹುಡುಗನ ಜೊತೆ ಸೇರಿ ಇವ್ರುಗಳು ಸೆಟಪ್ ಮಾಡಿ ಇಟ್ಟಿದ್ದ ಕ್ಯಾಮ್ರಾವನ್ನ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಿನ್ನೆ ರಾತ್ರಿವರೆಗೂ ಕರೆಕ್ಟ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತಿದ್ದ ಕ್ಯಾಮ್ರಾಸ್ ಎಲ್ಲವೇ ಡ್ಯಾಮೇಜ್ ಆಗಿರುತ್ತೆ, ಕೆಲವೊಂದು ಕ್ಯಾಮ್ರಾಸ್ ಕಂಪ್ಲೀಟ್ ಆಗಿ ಹೊಡೆದೋಗಿರುತ್ತೆ, ಕೆಲವೊಂದು ಕ್ಯಾಮೆರಾಗಳ ಸ್ಕ್ರೀನ್ ಮಾತ್ರ ಕ್ರ್ಯಾಕ್ ಆಗಿರುತ್ತೆ. ಇದನ್ನ ನೋಡಿದ ಪ್ರೊಫೆಸರ್ ತುಂಬಾನೇ ಶಾಕ್ ಆಗ್ತಾರೆ, ಇದು ಹೇಗೆ ಪಾಸಿಬಲ್, ಒಂದೇ ಸಮಯದಲ್ಲಿ ಅಟ್ ಟೈಮ್ ಅಲ್ಲಿ ಇಷ್ಟು ಕ್ಯಾಮೆರಾಸ್ ಫಾಲ್ಟ್ ಆಗೋದಕ್ಕೆ ಹೇಗೆ ಚಾನ್ಸ್ ಅಂತ ಎಲ್ಲರೂ ಕನ್ಫ್ಯೂಸ್ ಆಗ್ತಿರ್ತಾರೆ. ಆವಾಗ ನಮ್ಮ ಹೀರೋ, ಏನು ಅಂತ ಗೊತ್ತಿಲ್ಲ ಸರ್, ಬೇಕಾಗಿದ್ರೆ ನಾನು ಸಿಟಿಗೆ ಹೋಗಿ ಒಂದು ಹೊಸ ಕ್ಯಾಮೆರಾ ತಗೊಂಡ್ ಬರ್ಲಾ, ಆದ್ರೆ ಸಿಟಿ ತುಂಬಾ ದೂರದಲ್ಲಿ ಇರ್ತಿದೆ ಅನ್ಸುತ್ತೆ. ಸೊ ಹುಡುಗ ಹೋಗಿದ್ದು ಬರೋಷ್ಟರಲ್ಲಿ ರಾತ್ರಿ ಆಗ್ಬಿಡುತ್ತೆ. ಆದ್ರಿಂದ ಪ್ರೊಫೆಸರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡ್ಬಿಟ್ಟು, ಅಟ್ಲೀಸ್ಟ್ ಒಂದು ಕ್ಯಾಮೆರಾ ಮಾತ್ರ ಚೆನ್ನಾಗಿದ್ರು ಕೂಡ ಪರವಾಗಿಲ್ಲ, ರಿಸರ್ಚ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ, ಸರಿ ನೀನು ಹೋಗಿದ್ದು ತಗೊಂಡ್ ಬಾ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದರ ನಂತರ ನಮ್ಮ ಹೀರೋನ ಕಾರಿಗೆ ಹತ್ತಿ ಕೂತು ಸಿಟಿಗೆ ಹೊರಡೋದಕ್ಕೆ ರೆಡಿ ಆಗ್ತಾನೆ. ಆ ಸಮಯದಲ್ಲಿ ಒಬ್ಬಳು ಹುಡುಗಿ ನಮ್ಮ ಹೀರೋವನ್ನ ಬಂದು ಮಾತಾಡಿಸ್ತಾಳೆ. ಈ ಹುಡುಗಿ ನಮ್ಮ ಹೀರೋನ ಎಕ್ಸ್ ಲವರ್. ಸೊ ಇಬ್ಬರವೇ ಒಂದು ಟೈಮ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರೆ. ಸೊ ಇವಾಗ ಎಕ್ಸ್ ನಮ್ಮ ಹೀರೋ ಹತ್ರ, ನೀನು ಮಾತ್ರ ಒಬ್ನೇ ಸಿಟಿಗೆ ಹೋಗ್ತಿದ್ಯಾ, ನಾನು ಬೇಕಾಗಿದ್ರೆ ನಿನ್ನ ಜೊತೆ ಬರ್ಲಾ ಅಂತ ಕೇಳ್ಬೇಕಾದ್ರೆ ತಕ್ಷಣವೇ ಹೀರೋ, ಮತ್ತೆ ನನ್ನ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ಯಾ, ಅದನ್ನ ಮಾಡ್ಬೇಡ, ನಮ್ಮ ಒಳಗಡೆ ಇರ್ತಾ ಇದ್ದ ರಿಲೇಶನ್ಶಿಪ್ ಬ್ರೇಕ್ ಆಗ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಿದ ಎಕ್ಸ್ ಲವರ್ ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ಬೇಜಾರಾಗಿ ಅದೇ ಜಾಗದಲ್ಲಿ ನಿಂತು ಬಿಡ್ತಾಳೆ. ಅದರ ನಂತರ ನಮ್ಮ ಹೀರೋ ಕಾರನ್ನು ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಸೊ ಇವು ಎಲ್ಲವನ್ನು ಮರದ ಹಿಂದೆ ಒಬ್ಬಳು ಹೌಸ್ ಇದ್ದು ನೋಡ್ತಿರ್ತಾಳೆ. ಆದ್ರೆ ಇವಳು ನಾರ್ಮಲ್ ಆದ ಹುಡುಗಿ ಇಲ್ಲ, ಮಿಯಾ ಅಂತ ಹೆಸರಿರುವ ಒಬ್ಬಳು ವಾಟರ್ ವಿಚ್. ಸೊ ಮಿಯಾ ಏನನ್ನ ಮಾಡ್ತಿರ್ತಾಳೆ ಅಂದ್ರೆ, ಮರದ ಹಿಂದೆ ಹೌಸ್ಕೊಂಡು ನಮ್ಮ ಹೀರೋ ಮತ್ತೆ ಆ ಎಕ್ಸ್ ಹುಡುಗಿ ಮಧ್ಯದಲ್ಲಿ ನಡೆದಿದ್ದ ಜಗಳ ಎಲ್ಲವನ್ನು ವಾಚ್ ಮಾಡ್ತಿರ್ತಾಳೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತಾಳೆ. ಅವಳ ಕಣ್ಣಲ್ಲಿ ಒಂದು ಸ್ಟ್ರೇಂಜ್ ಆದ ಕ್ಯೂರಿಯಾಸಿಟಿ ಕಾಣ್ತಿದೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ರಾತ್ರಿ ಆಗ್ಬಿಡುತ್ತೆ. ಸಿಟಿಗೆ ಹೋಗಿದ್ದ ನಮ್ಮ ಹೀರೋ ಕ್ಯಾಮ್ರಾವನ್ನ ತಗೊಂಡು ರಿಟರ್ನ್ ಫಾರೆಸ್ಟ್ ಗೆ ಬರ್ತಿರ್ತಾನೆ. ಆವಾಗ ರೋಡ್ ಪೂರ್ತಿ ತುಂಬಾನೇ ತಿಕ್ಕಾಗಿರುವ ಮಂಜು ತುಂಬಿಕೊಂಡಿರುತ್ತೆ. ಹುಡುಗನು ಹಾಗೆ ರೋಡನ್ನೇ ನೋಡಿ ಡ್ರೈವ್ ಮಾಡಿ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಕಾಡಂದಿ ರೋಡ್ ಅನ್ನು ಕ್ರಾಸ್ ಮಾಡಿ ಆ ಕಡೆಯಿಂದ ಈ ಕಡೆ ಸ್ಪೀಡ್ ಆಗಿ ಓಡಿ ಹೋಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ ಹೀರೋ ಕಂಟ್ರೋಲ್ ಮಿಸ್ ಆಗಿ ಕಾಡಿನ ಒಳಗಡೆ ಕಾರನ್ನ ಬಿಟ್ಬಿಡ್ತಾನೆ. ಆವಾಗ ರೋಡ್ ಸೈಡ್ ಅಲ್ಲಿ ನಿಂತಿದ್ದ ಹುಡುಗಿ ಮೇಲೆ ಡ್ಯಾಶ್ ಮಾಡಿ ಹುಡುಗಿ ಹಾರಿ ಹೋಗಿ ದೂರ ಬೀಳ್ತಾಳೆ. ಕಾರು ಒಂದು ಮರಕ್ಕೆ ಡ್ಯಾಶ್ ಮಾಡಿ ನಿಂತ್ಕೊಳ್ಳುತ್ತೆ. ಸೊ ಇದನ್ನ ನೋಡಿದ ಹೀರೋಗೆ ತುಂಬಾನೇ ಪ್ಯಾನಿಕ್ ಆಗ್ತಿರುತ್ತೆ, ಹೆದರ್ಕೊತಿರ್ತಾನೆ. ಫಟ್ ಅಂತ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ಆ ಹುಡುಗಿ ಬಿದ್ದಿದ್ದ ಜಾಗಕ್ಕೆ ಓಡಿ ಹೋಗ್ತಾನೆ. ದಬಾಕೊಂಡ್ ಬಿದ್ದಿರುವ ಹುಡುಗಿ ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಮಿಯಾ ವಾಟರ್ ವಿಚ್ಚೇನೆ. ಅವನು ಹುಡುಗಿಯನ್ನು ನೋಡಿ, ಓ ಮೈ ಗಾಡ್ ಪ್ಲೀಸ್ ನೀನು ಕಣ್ಣನ್ನ ಬಿಟ್ಟು ಎದ್ದೇಳು ಅಂತ ಹೇಳಿ ಅವಳನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ ಕಣ್ಬಿಟ್ಟು ಎದ್ದೇಳ್ತಾಳೆ.
ಇದನ್ನು ನೋಡಿದ ಮೇಲೇನೆ ನಮ್ಮ ಹೀರೋಗೆ ಸ್ವಲ್ಪ ನೆಮ್ಮದಿನೇ ಆಗುತ್ತೆ. ತಕ್ಷಣವೇ ಗುಡ್, ನೀನು ಸೇಫ್ ಆಗಿ ತಾನೇ ಇರ್ತಿದ್ಯಾ, ಆದ್ರೆ ನಿನ್ನ ಕಾಲನ್ನ ನೋಡ್ಬೇಕಾದ್ರೆ ಫ್ರಾಕ್ಚರ್ ಆಗಿರೋ ರೀತಿ ಕಾಣ್ತಿದ್ಯಲ್ಲ ಅಂತ ಹುಡುಗ ಗಾಬರಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಈ ಸದ್ದನ್ನ ಕೇಳಿ ನಮ್ಮ ಹೀರೋ ಅವನ ಫ್ರೆಂಡ್ಸ್ ಇಬ್ಬರು ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಹೀರೋನ ಅವನ ಫ್ರೆಂಡ್ಸ್ ಹತ್ರ ಈ ಹುಡುಗಿಗೆ ಏಟ್ ಆಗ್ಬಿಟ್ಟಿದೆ, ಇವಳನ್ನ ನಾವು ನಮ್ಮ ಕ್ಯಾಂಪಿಗೆ ಕರ್ಕೊಂಡು ಹೋಗ್ಬೇಕು, ಪ್ರೊಫೆಸರ್ ಇದನ್ನ ನೋಡಿದ್ರೆ ಇವಳಿಗೆ ಏನಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅದೇ ತರ ಮೂವರು ಹುಡುಗರು ಸೇರಿ ಆ ಹುಡುಗಿನ ಎತ್ಕೊಂಡು ಕ್ಯಾಂಪಿಗೆ ಬರ್ತಾರೆ. ಅಲ್ಲಿಗೆ ಬಂದಿದ್ದ ತಕ್ಷಣವೇ ಆ ಟೆಂಟ್ ಪಕ್ಕದಲ್ಲಿ ಅವಳನ್ನ ಕೂರಿಸ್ಬಿಟ್ಟು ನೀನು ಇಲ್ಲೇ ನೀರು ಬೇಗನೆ ಹೋಗಿ ನಾವು ಪ್ರೊಫೆಸರ್ ನ ಕರ್ಕೊಂಡ್ ಬಂದ್ಬಿಡ್ತೀವಿ ಅಂತ ಹೇಳಿ ಮೂವರು ಹುಡುಗರು ಹುಡುಗಿಯನ್ನ ಲೋನ್ಲಿಯಾಗಿ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಹುಡುಗರು ಆ ಕಡೆ ಹೋಗಿದ್ದ ತಕ್ಷಣವೇ ನಮ್ಮ ಹೀರೋಯಿನ್ ಅವಳ ಮುಖನೇ ಚೇಂಜ್ ಆಗುತ್ತೆ. ಅವಳು ತನ್ನ ಟ್ವಿಸ್ಟರ್ ಲೆಗ್ ಅನ್ನ ಹಾಗೆ ಸ್ಲೋ ಆಗಿ ಹಿಡಿದು ಕರ್ಕ್ ಅಂತ ಒಂದು ಚೇಂಜ್, ಒಂದು ಸದ್ದು ಅವಳ ಕಾಲನ್ನ ಅವಳೇ ರೆಡಿ ಮಾಡ್ಕೊಬಿಟ್ಲು, ಸ್ಟ್ರೈಟ್ ಮಾಡ್ಬಿಟ್ಲು. ಆ ನೋವು ಕೂಡ ಅವಳಿಗೆ ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ಅವಳೊಬ್ಳು ವಿಚ್ ಅಲ್ವಾ, ಮಾಟಗತ್ತಿ ಅಲ್ಲ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಆ ಜಾಗಕ್ಕೆ ಪ್ರೊಫೆಸರ್, ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ. ಸೊ ಪ್ರೊಫೆಸರ್ ಆ ಹುಡುಗಿ ಕಾಲಿಗೆ ಮೆಡಿಸಿನ್ ಅನ್ನ ಅಪ್ಲೈ ಮಾಡಿಕೊಟ್ಟು ನೀನು ಯಾರು, ಎಲ್ಲಿಂದ ಬಂದೆ, ಈ ಕಾಡಿನ ಒಳಗಡೆ ಒಬ್ಬಳೇ ಏನು ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಯಾವುದೇ ರೀತಿಯ ಪ್ರಾಪರ್ ಆನ್ಸರ್ ಅನ್ನು ಕೊಡೋದೇ ಇಲ್ಲ, ಕರೆಕ್ಟ್ ಆದ ಉತ್ತರವನ್ನ ಮಾಡೋದೇ ಇಲ್ಲ. ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ಕನ್ಫ್ಯೂಷನ್, ಏನೋ ಒಂದ್ ತರದ ಹಿಡನ್ ಸ್ಯಾಡ್ನೆಸ್ ಇರುತ್ತೆ, ಎರಡೂ ಮಿಕ್ಸ್ ಆಗಿರೋ ರೀತಿ ಇರುತ್ತೆ. ಇದ್ರ ಪ್ರೊಫೆಸರ್ ಅವಳ ಹತ್ರ ತುಂಬಾನೇ ಕ್ವಶನ್ಸ್ ಅನ್ನ ಮಾಡ್ತಾರೆ. ಸರಿ, ನಿನ್ನ ಹೆಸರೇನು, ಈ ಫಾರೆಸ್ಟ್ ಅಲ್ಲಿ ಒಬ್ಬಳೇ ಏನು ಮಾಡ್ತಿದ್ದೆ ಅಂತ ಕೇಳ್ಬೇಕಾದ್ರೆ ಇವಾಗ ಕೂಡ ನಮ್ಮ ಹೀರೋಯಿನ್ ಏನೂ ಮಾತಾಡದೆ ಹಾಗೆ ಸೈಲೆಂಟ್ ಆಗಿ ಎದ್ದು ನಿಲ್ತಾಳೆ. ಅದರ ನಂತರ ಯಾರನ್ನು ತಿರುಗಿ ಕೂಡ ನೋಡದೆ ಆ ಟೆಂಟ್ ಅನ್ನ ಬಿಟ್ಟು ಅಲ್ಲಿಂದ ನಡೆದು ಹೋಗ್ತಿರ್ತಾಳೆ. ಸೊ ಇದನ್ನ ನೋಡಿದ ಸ್ಟೂಡೆಂಟ್ಸ್ ಎಲ್ಲರೂ ಈ ಹುಡುಗಿ ಯಾರು ಅಂತ ಕನ್ಫ್ಯೂಷನ್ ಆಗ್ತಿರ್ತಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಅವಳನ್ನೇ ನೋಡ್ತಿರ್ತಾನೆ, ಯಾಕೆಂದ್ರೆ ಅವನಿಗೆ ಅವಳ ಹತ್ರ ಎಕ್ಸ್ಪ್ಲೇನ್ ಮಾಡೋಕೆ ಆಗದೆ ಇರೋ ರೀತಿ ಒಂದು ಅಟ್ರಾಕ್ಷನ್ ಫೀಲ್ ಆಗ್ತಿರುತ್ತೆ. ಅದರ ನಂತರ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಆ ಕ್ರೀಪಿ ಲೇಕಿಗೆ ಹೋಗ್ತಾಳೆ. ಅವಳು ನೀರಲ್ಲಿ ಇಳಿಯೋದಕ್ಕೆ ಟ್ರೈ ಮಾಡಿದ್ರೆ ನೀರು ಅವಳನ್ನ ಬಿಟ್ಟು ಸ್ಪೇಸ್ ಬಿಟ್ಟು ದೂರ ಆಗ್ತಿರುತ್ತೆ. ಸೊ ಸ್ವಲ್ಪ ಹೊತ್ತಲ್ಲಿ ಆ ಲೇಕನ್ನ ಬಿಟ್ಟು 3 ಡೆವಿಲ್ ಮೆರ್ಮೈಡ್ಸ್ ಹೊರಗಡೆ ಬರ್ತಾರೆ. ಬಂದವರು ನಮ್ಮ ಹೀರೋಯಿನ್ ಅನ್ನ ನೋಡಿ, ಇವತ್ತು ಯಾವುದೇ ರೀತಿಯ ಬ್ಯಾಡ್ ಹ್ಯೂಮನ್ಸ್ ನಿನಗೆ ಸಿಗ್ಲಿಲ್ವಾ, ಅವ್ರಗಳ ಎನರ್ಜಿನ ತಗೊಂಡು ನೀನು ಈ ಲೇಕಿಗೆ ಸೇರಿಸಬೇಕಿತ್ತಲ್ಲ ಅಂತ ಕೇಳಿದ ತಕ್ಷಣವೇ ಅದಕ್ಕೆ ಹೀರೋಯಿನ್, ಒಬ್ಬ ಹುಡುಗ ನನಗೆ ಸಿಕ್ಕಿದ್ದ, ಅವನು ಒಬ್ಬಳು ಹುಡುಗಿ ಮನ್ಸನ್ನ ತುಂಬಾನೇ ಬೇಜಾರ್ ಮಾಡಿಸಿದ್ದ. ಸೊ ನಾನು ಅವನನ್ನ ಕರ್ಕೊಂಡ್ ಬರೋದಕ್ಕಾಗಿ ಹೋಗಿದ್ದೆ, ಆದ್ರೆ ಅವನ ಕಾರು ನನ್ನ ಮೇಲೆ ಆಕ್ಸಿಡೆಂಟ್ ಅನ್ನ ಮಾಡ್ಬಿಡ್ತು ಅಂತ ಹೇಳ್ತಿರ್ತಾಳೆ. ನಮ್ಮ ಹೀರೋವನ್ನ ಬ್ಯಾಡ್ ಹ್ಯೂಮನ್ ಅಂತ ಅನ್ಕೋಬಿಟ್ಟಿದ್ದಾಳೆ, ಯಾಕೆಂದ್ರೆ ನಮ್ಮ ಹೀರೋ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಿದ್ದನ್ನ ಹೌಸಿದ್ದು ನೋಡ್ತಿದ್ಲಲ್ವಾ ನಮ್ಮ ಮಿಯಾ ಹೀರೋಯಿನ್. ಆದ್ರಿಂದ ನಮ್ಮ ಹೀರೋ ಒಬ್ಬ ಕೆಟ್ಟ ಹ್ಯೂಮನ್ ಅಂತ ಅನ್ಕೊಂಡೆ ಈ ಡೆವಿಲ್ ಮೆರ್ಮೈಡ್ಸ್ ಹತ್ರ ಅವನ ಬಗ್ಗೆ ಹೇಳ್ತಿದ್ದಾಳೆ. ಸೊ ಇದನ್ನ ಕೇಳಿದ ತಕ್ಷಣವೇ ಮೆರ್ಮೈಡ್ಸ್ ಕೋಪಗೊಳ್ತಾರೆ, ನಮಗೆ ಇನ್ನವೇ ತುಂಬಾನೇ ಮನುಷ್ಯರ ಎನರ್ಜಿ ಬೇಕಾಗಿದೆ, ಈ ರಿಚುವಲ್ ಮುಗಿಬೇಕು ಅಂದ್ರೆ ನಿನ್ನಿಂದ ಎಷ್ಟಾಗುತ್ತೋ ಅಷ್ಟು ಪಾಪಿಗಳನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಾ, ಇನ್ನ ಸ್ವಲ್ಪ ದಿನದಲ್ಲಿ ಆ ಸ್ಪೆಷಲ್ ವೀಕ್ ಮುಗ್ದೋಗ್ಬಿಡುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟು ಆ 3 ಮೆರ್ಮೈಡ್ಸ್ ನಮ್ಮ ಹೀರೋಯಿನ್ ಅನ್ನ ಅಲ್ಲಿಂದ ಕಳಿಸ್ಬಿಟ್ಟು ಆ ಲೇಕ್ ಒಳಗಡೆ ಹೋಗಿ ನೀರಲ್ಲಿ ಮುಳುಗೋತಾರೆ. ಅವ್ರುಗಳು ಆ ಕಡೆ ಹೋಗಿದ್ದ ತಕ್ಷಣವೇ ಬೇರೆ ಒಂದು ವಾಟರ್ ವಿಚ್ ಹೊರಗಡೆ ಬರ್ತಾರೆ. ನಮ್ಮ ಹೀರೋಯಿನ್ ಮಿಯಾಲ ತುಂಬಾನೇ ಕ್ಲೋಸ್ ಫ್ರೆಂಡ್. ಸೊ ಆ ಫ್ರೆಂಡ್ ವಿಚ್ ತುಂಬಾನೇ ಕ್ಯಾಶುವಲ್ ಆಗಿ ನಮ್ಮ ಹೀರೋಯಿನ್ ಹತ್ರ ಇವಾಗ ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ನಮ್ಮ ಹೀರೋಯಿನ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಮೆರ್ಮೇಡ್ ಹೇಳಿದ ಕೆಲಸವನ್ನ ನಾನು ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆ ಫಾರೆಸ್ಟ್ ಅಲ್ಲಿ ನಮ್ಮ ಹೀರೋ ಒಬ್ಬನೇ ನಡೀತಿರ್ತಾನೆ. ಆವಾಗ ಸಡನ್ ಆಗಿ ನಮ್ಮ ಹೀರೋಯಿನ್ ಅವನ ಮುಂದೆ ಬಂದು ನಿಂತು ಅವನನ್ನ ನೋಡ್ತಿರ್ತಾಳೆ. ನಮ್ಮ ಹೀರೋನ ಆ ಹುಡುಗಿಯನ್ನ ನೋಡಿದ ತಕ್ಷಣವೇ ಫುಲ್ಲು ಖುಷಿ ಆಗ್ಬಿಡ್ತಾನೆ, ಯಾಕೆಂದ್ರೆ ನಿನ್ನೆ ರಾತ್ರಿ ಪೂರ್ತಿ ಅವಳ ಬಗ್ಗೆನೆ ಅವನ ಮೈಂಡ್ ಒಳಗಡೆ ಓಡ್ತಾ ಇತ್ತು. ಸೊ ಹ್ಯಾಪಿ ಆಗ್ಬಿಟ್ಟು, ಹೇ ನೀನು ಸೇಫ್ ಆಗಿ ತಾನೇ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ನಿಧಾನಕ್ಕೆ ಅವನ ಪಕ್ಕಕ್ಕೆ ನಡೆದು ಬರ್ತಿರ್ತಾಳೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಅವಳನ್ನ ಸುತ್ತ ಸ್ಟ್ರೇಂಜ್ ಆದ ಫಾಗ್ ಸುತ್ತಕೊಳ್ಳುತ್ತೆ. ಅದು ನಾರ್ಮಲ್ ಆದ ಫಾಗ್ ಇಲ್ಲ, ಹಿಪ್ನೋಟೈಸ್ ಮಾಡುವಂತಹ ಒಂದು ಮ್ಯಾಜಿಕಲ್ ಸ್ಮೋಕೆ ಅದು. ಅಷ್ಟೇ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಅವಳ ಕಂಟ್ರೋಲ್ ಕೆಳಗಡೆ ಹೋಗ್ಬಿಡ್ತಾನೆ ಹೀರೋ. ಸೊ ಹೀರೋನ ಕಣ್ಣು ಬ್ಲಾಂಕ್ ಆಗ್ಬಿಡುತ್ತೆ. ಆವಾಗ ಹೀರೋಯಿನ್ ನಿಧಾನಕ್ಕೆ ಕೈಯನ್ನು ತೋರಿಸಿ ನನ್ನ ಹಿಂದೆನೆ ಬಾ ಅಂತ ಹೇಳಿ ಕರೀತಾಳೆ. ಸೊ ನಮ್ಮ ಹೀರೋನು ಹಾಗೆ ಟ್ರಾನ್ಸ್ ರೀತಿನೇ ಅವಳ ಹಿಂದೆನೆ ಫಾಲೋ ಮಾಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇಲ್ಲೇನೆ ಒಂದು ಟ್ವಿಸ್ಟ್, ಆ ರೀತಿ ನಡೆದು ಹೋಗ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಆಕ್ಸಿಡೆಂಟಲ್ ಆಗಿ ಗೊತ್ತಿಲ್ಲದೆ ಹೀರೋಯಿನ್ ಅವಳ ಬೆನ್ನನ್ನ ಟಚ್ ಮಾಡ್ಬಿಡ್ತಾನೆ. ಆ ಸೆಕೆಂಡ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಬೆನ್ನಿಂದ ಒಂದು ಮಿಸ್ಟೀರಿಯಸ್ ಆದ ಬೆಳಕು ಉಂಟಾಗುತ್ತೆ. ಸೊ ಸಡನ್ ಆಗಿ ಲೈಟ್ ಉಂಟಾಗುತ್ತೆ. ಅದನ್ನ ನಮ್ಮ ಹುಡುಗ ಟಚ್ ಮಾಡಿದ ತಕ್ಷಣವೇ ಅವಳಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತೆ. ಸೊ ಹುಡುಗಿ ಗಾಬರಿಯಾಗಿ ಹಿಂದೆ ತಿರುಗಬೇಕಾದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋ ಮೇಲೆ ಇರ್ತಾ ಇದ್ದ ಹಿಪ್ನೋಸೈಸ್ ಕೂಡ ಬ್ರೇಕ್ ಆಗ್ಬಿಡುತ್ತೆ. ಸೊ ಇವಾಗ ಹೀರೋ ಫುಲ್ ಕಾನ್ಶಿಯಸ್ ಗೆ ಬಂದ್ಬಿಡ್ತಾನೆ. ಸೊ ಅವನು ಕನ್ಫ್ಯೂಸ್ ಆಗಿ ಹೀರೋಯಿನ್ ಬೆನ್ನಲ್ಲಿ ಇರ್ತಾ ಇದ್ದ ಗ್ಲೋವಿಂಗ್ ಲೈಟ್ ಅನ್ನು ನೋಡ್ಬಿಟ್ಟು, ಏನಿದು, ಏನು ಸಿಂಬಲ್ ಇದು, ಏನಕ್ಕೆ ನಿನ್ನ ಬ್ಯಾಕ್ ಹಿಂದೆ ಲೈಟ್ ಉರಿತಿದೆ, ಏನಕ್ಕೆ ಗ್ಲೋ ಆಗ್ತಿದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಗಾಬರಿ ಆಗ್ತಿರ್ತಾಳೆ. ತಕ್ಷಣವೇ ಏನಾದ್ರೂ ಸುಳ್ಳನ ಹೇಳ್ಬೇಕಲ್ವಾ, ಆದ್ರಿಂದ ಅದೊಂದು ಟ್ಯಾಟೂ ಸಮ್ ಟೈಮ್ಸ್ ಹೀಗೇನೆ ಗ್ಲೋ ಆಗುತ್ತೆ ಅಂತ ಏನೋ ಹೇಳಿ ಹೇಗೋ ಮೇಂಟೈನ್ ಮಾಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ನಮ್ಮ ಹೀರೋವನ್ನ ಹಿಪ್ನೋಟೈಸ್ ಮಾಡಿ ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ಸಡನ್ ಆಗಿ ಬ್ಯಾಂಗ್ ಅಂತ ಒಂದು ಗನ್ ಶಾಟ್ ಸದ್ದು ಕೇಳುತ್ತೆ. ಆ ಸದ್ದು ಫಾರೆಸ್ಟ್ ಪೂರ್ತಿ ಎಕೋ ಆಗ್ತಿರುತ್ತೆ. ಆ ಸಮಯದಲ್ಲಿ ಮೇಲಿಂದ ಒಂದು ವೈಲ್ಡ್ ಕ್ಯಾಟ್ ಬುಲೆಟ್ ಏಟು ಬಿದ್ದು ಕೆಳಗಡೆ ಬೀಳುತ್ತೆ. ಸೊ ಅದನ್ನ ನೋಡಿದ ಹೀರೋ ಸಿಕ್ಕಾಪಟ್ಟಿ ಟೆನ್ಷನ್ ಆಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಕೆಲವೊಂದು ಹಂಟರ್ಸ್ ಕೈಯಲ್ಲಿ ಗನ್ನನ್ನ ಹಿಡಿದು ಆ ಜಾಗದಲ್ಲಿ ನಿಂತಿರ್ತಾರೆ. ಅವರುಗಳ ಮುಖದಲ್ಲಿ ಒಂದು ಚಿಕ್ಕ ಗಿಲ್ಟ್ ಕೂಡ ಇಲ್ಲ. ಅದ್ರಲ್ಲೂ ಒಬ್ಬ ಸತ್ತೋಗಿದ ಆ ಕ್ಯಾಟ್ ಅನ್ನು ನೋಡಿ ನಗಾಡ್ತಿರ್ತಾನೆ. ಇದನ್ನ ನೋಡಿ ಹೀರೋಗೆ ಇನ್ನವೇ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ಹುಡುಗರ ಹತ್ರ ಡೈರೆಕ್ಟ್ ಆಗಿ, ನಿಮಗೆ ಬುದ್ಧಿ ಇದೆಯೋ ಇಲ್ವೇನ್ರೋ, ಏನಕ್ಕೆ
ಏನಕ್ಕಾಗಿ ಈ ಇನ್ನೋಸೆಂಟ್ ಅನಿಮಲ್ಸ್ ಅನ್ನು ಶೂಟ್ ಮಾಡಿಕೊಳ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆ ಹಂಟರ್ ಅಲ್ಲಿ ಒಬ್ಬ ತುಂಬಾನೇ ಆಟಿಟ್ಯೂಡ್ ಆಗಿ ರಿಪ್ಲೈ ಮಾಡ್ತಾನೆ, ಈ ಫಾರೆಸ್ಟ್ ಏನು ನಿಮ್ಮ ಅಪ್ಪನ ಆಸ್ತಿನ, ಇದರಲ್ಲಿ ನಾವು ಯಾವ ಅನಿಮಲ್ ಅನ್ನ ಬೇಕಾದ್ರೂ ಬೇಟೆ ಆಡ್ತೀವಿ, ನಿನಗೇನೋ ಪ್ರಾಬ್ಲಮ್ ಅಂತ ಹೇಳಿದ ತಕ್ಷಣವೇ ಆ ಹಂಟರ್ ಮುಖಕ್ಕೆ ಒಂದು ಜೋರು ಪಂಚು. ಮಿಕ್ಕಿರೋ ಹುಡುಗರು ಅಟ್ಯಾಕ್ ಮಾಡೋದಕ್ಕೆ ಬರ್ಬೇಕಾದ್ರೆ ಎಲ್ಲರಿಗೂ ಸರಿಯಾಗಿ ಜೋರಾಗಿ ಫೈಟ್ ಮಾಡಿ, ಮನುಷ್ಯರು ಮಾತ್ರ ಇಲ್ಲ ಈ ಪ್ರಪಂಚದಲ್ಲಿ ಇರ್ತಾ ಇರುವ ಎಲ್ಲ ಜೀವಕ್ಕೂ ಬದುಕೋದಕ್ಕಾದ ಹಕ್ಕಿರ್ತಿದೆ ಅಂತ ತುಂಬಾನೇ ಆಕ್ರೋಶವಾಗಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ನಡೀತಿರೋದು ಎಲ್ಲವನ್ನು ಹಿಂದೆಯಿಂದ ನಮ್ಮ ಹೀರೋಯಿನ್ ನೋಡ್ತಿರ್ತಾಳೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತಾಳೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಆ ಏಟಾಗಿ ಬಿದ್ದಿರುವ ಅನಿಮಲ್ ಗಾಗಿ ನಮ್ಮ ಹೀರೋ ಹೋರಾಡಿ ಇಷ್ಟು ಜಗಳ ಮಾಡ್ತಿದ್ದಾನಲ್ಲ, ಅದನ್ನ ನೋಡಿದ ತಕ್ಷಣವೇ ಅವಳ ಮುಖವೇ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಈ ವಿಚ್ಚಸ್ಸು ಮನುಷ್ಯರು ಎಲ್ಲರೂ ಸೆಲ್ಫಿಶ್ ಪೋಲಿ ಹೆಡ್ ವೇಟ್ ಇರೋರು ಅಂತ ಅನ್ಕೊಂಡಿರ್ತಾಳೆ ತಾನೇ ಹೀರೋಯಿನ್. ಆದ್ರೆ ಇವಾಗ ನಮ್ಮ ಹೀರೋ ಒಂದು ಚಿಕ್ಕ ಅನಿಮಲ್ ಗಾಗಿ ಫೈಟ್ ಮಾಡ್ತಿದ್ದಾನೆ. ಆಗಿರ್ಬೇಕಾದ್ರೆ ಮತ್ತೆ ಆ ಹಂಟರ್ಸ್ ನಮ್ಮ ಹೀರೋ ಜೊತೆ ಜಗಳ ಮಾಡೋದಕ್ಕೆ ಬರ್ಬೇಕಾದ್ರೆ ಆವಾಗ ಅವ್ರಗಳ ಲೀಡರ್ ಅಲ್ಲಿಗೆ ಬಂದು ಅವ್ರಗಳನ್ನ ಸ್ಟಾಪ್ ಮಾಡ್ತಾನೆ. ಆಮೇಲೆ ಹೀರೋವನ್ನ ನೋಡಿ ಹೀರೋಗೆ ಒಂದು ವಾರ್ನಿಂಗ್ ಅನ್ನು ಕೊಡ್ತಾನೆ, ಇನ್ನೊಂದು ಸಲ ನಮ್ಮ ವಿಷಯಕ್ಕೆ ನೀನು ಬರ್ಬೇಡ, ಇಂಟರ್ಫಿಯರ್ ಆಗ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸೊ ಹಂಟರ್ಸ್ ಎಲ್ಲ ಅಲ್ಲಿಂದ ಹೋದ ಮೇಲೆ ನಿಧಾನಕ್ಕೆ ನಮ್ಮ ಹೀರೋ ಹತ್ರ ಬಂದು, ಈ ಅನಿಮಲ್ ಗಾಗಿ ಏನಕ್ಕೆ ನೀನು ಇಷ್ಟೊಂದು ರಿಸ್ಕ್ ಅನ್ನ ತಗೊಂಡು ಅವ್ರಗಳ ಜೊತೆ ಜಗಳ ಮಾಡಿದೆ ಅಂತ ಕೇಳ್ಬೇಕಾದ್ರೆ, ಜೀವ ಅಂತ ಬಂದ್ರೆ ಚಿಕ್ಕ ಜೀವ ದೊಡ್ಡ ಜೀವ ಅಂತೆಲ್ಲ ಇಲ್ಲ, ಜೀವ ಜೀವಾನೇ, ಬದುಕುವ ಹಕ್ಕು ಎಲ್ಲರಿಗೂ ಇರ್ತಿದೆ, ಎಲ್ಲರಿಗೂ ಈಕ್ವಾಲಿಟಿ ಇದೆ ಅಂತ ಹೇಳ್ಬೇಕಾದ್ರೆ ಈ ಮಾತು ನಮ್ಮ ಹೀರೋಯಿನ್ ಅವಳ ಮನಸ್ಸಿಗೆ ಡೈರೆಕ್ಟ್ ಆಗಿ ಹೋಗಿ ಟಚ್ ಮಾಡ್ಬಿಡುತ್ತೆ. ಅದರ ನಂತರ ನಮ್ಮ ಹೀರೋಯಿನ್ ಅನ್ನ ಕರೆದು ಒಂದು ದೊಡ್ಡ ಮರದ ಮೇಲೆ ಕೂರಿಸ್ತಾನೆ. ಅಲ್ಲಿಂದ ಇಡೀ ಫಾರೆಸ್ಟ್ ತುಂಬಾನೇ ಸೌಂದರ್ಯವಾಗಿ ಕಾಣ್ತಿರುತ್ತೆ. ಕೋಲ್ಡ್ ವಿಂಡ್, ಫಾಗ್, ಸೈಲೆಂಟ್ ಅಟ್ಮಾಸ್ಫಿಯರ್ ಅಂತ ಆ ಮೊಮೆಂಟ್ ಒಂದು ಮ್ಯಾಜಿಕಲ್ ಆದ ಫೀಲ್ ಅನ್ನು ಕೊಡ್ತಿರುತ್ತೆ. ಅದರ ನಂತರ ನಮ್ಮ ಹೀರೋ ಸುತ್ತಮುತ್ತ ಫಾರೆಸ್ಟ್ ಅನ್ನು ನೋಡ್ಬಿಟ್ಟು ಹೀರೋಯಿನ್ ಹತ್ರ, ಈ ಫಾರೆಸ್ಟ್ ಗೆ ಅಂತ ಒಂದು ಜೀವ ಇರ್ತಿದೆ, ಒಂದು ಲೈಫ್ ಇದೆ, ಇಲ್ಲಿರುವ ಮರ, ಅನಿಮಲ್ಸ್, ಯಾಕೆ ಪಕ್ಷಿಗಳು ಇವೆಲ್ಲ ಇಲ್ಲ ಅಂದ್ರೆ ಈ ಫಾರೆಸ್ಟ್ ಗೆ ಒಂದು ಮೀನಿಂಗ್ ಇರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಈ ಮಾತುಗಳನ್ನೆಲ್ಲ ಕೇಳಿದ ತಕ್ಷಣವೇ ನಮ್ಮ ಹೀರೋವನ್ನ ನೋಡ್ತಿದ್ದ ರೀತಿನೇ ಚೇಂಜ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅವಳ ಲೈಫ್ ಅಲ್ಲಿ ಈ ರೀತಿ ನೇಚರ್ ಅನ್ನ ಲವ್ ಮಾಡುವ ಇಷ್ಟಪಡುವ ಮನುಷ್ಯನನ್ನ ಅವಳು ನೋಡೇ ಇಲ್ಲ ಅನ್ಸುತ್ತೆ. ಇವಾಗ್ಲೇ ಫಸ್ಟ್ ಟೈಮ್ ನೋಡ್ತಿದ್ದಾಳೆ. ಆವಾಗ್ಲೇ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಆ ಎಕ್ಸ್ ಗರ್ಲ್ ಫ್ರೆಂಡ್ ಇನ ನೆನಪಾಗುತ್ತೆ. ಆದ್ರಿಂದ ಹೀರೋ ಹತ್ರ, ನೀನು ಇಷ್ಟೊಂದು ಕ್ಯಾರಿಂಗ್ ಆಗಿರ್ತಿದ್ಯಾ, ಆದ್ರೆ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಗೆ ಮಾತ್ರ ಏನಕ್ಕಾಗಿ ನೀನು ಹರ್ಟ್ ಮಾಡ್ದೆ, ಆ ರೀತಿ ಮಾತುಗಳನ್ನ ಆಡ್ದೆ ಅಂತ ಕ್ವೆಶ್ಚನ್ ಮಾಡ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಕಾಮ್ ಆಗ್ಬಿಟ್ಟು, ನೀನು ಅನ್ಕೊಳ್ಳೋ ರೀತಿ ಇಲ್ಲ, ಒಂದು ಕಾಲದಲ್ಲಿ ಅವಳೇನೆ ನನಗೆ ಗರ್ಲ್ ಫ್ರೆಂಡ್ ಆಗಿರ್ತಿದ್ಲು, ಆದ್ರೆ ಅವಳು ತುಂಬಾ ಸೆಲ್ಫಿಶ್, ಅವಳು ನನ್ನ ನೋವನ್ನ, ನನ್ನ ಹರ್ಟ್ ಅನ್ನ, ನನ್ನ ಫೀಲಿಂಗ್ಸ್ ಅನ್ನ ಅವಳು ಯಾವತ್ತೂ ಅರ್ಥ ಮಾಡ್ಕೊಂಡಿದ್ದೇ ಇಲ್ಲ, ಆದ್ರಿಂದಾನೇ ನಾನು ಅವಳ ಜೊತೆ ರಿಲೇಶನ್ಶಿಪ್ ಅನ್ನ ಬ್ರೇಕಪ್ ಮಾಡ್ಕೊಬಿಟ್ಟೆ ಅಂತ ಫೀಲ್ ಮಾಡಿ ನಮ್ಮ ಹೀರೋ ಎಮೋಷನಲ್ ಆಗಿ ಮಾತಾಡ್ಬೇಕಾದ್ರೆ ಅವನ ಒಳಗಡೆ ಇರ್ತಾ ಇರುವ ನೋವು ಏನು ಅಂತ ನಮ್ಮ ಹೀರೋಯಿನ್ಗೂ ಅರ್ಥ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ಗೂ ಒಂದು ರಿಯಲೈಸೇಷನ್ ಆಗುತ್ತೆ, ನಾನು ಇವನನ್ನ ತಪ್ಪು ತಿಳ್ಕೊಬಿಟ್ಟಿದ್ದೆ, ತಪ್ಪಾಗಿ ಜಡ್ಜ್ ಮಾಡ್ಬಿಟ್ಟಿದ್ದೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಯಾಕೆಂದ್ರೆ ಹೀರೋವನ್ನ ಮಿಕ್ಕಿರುವ ಮನುಷ್ಯರ ರೀತಿನೇ ಸೆಲ್ಫಿಶ್ ಮನುಷ್ಯನಾಗೆ ಇರ್ಬೇಕು ಅಂತ ಅನ್ಕೋಬಿಟ್ಟಿದ್ಲು. ಆದ್ರೆ ಇವಾಗ ಅವನು ಮಾತಾಡುವ ಒಂದೊಂದು ಮಾತಿನಲ್ಲೂ ಒಂದು ಜೆನ್ಯೂನ್ ಆದ ಫೀಲ್ ಇರುತ್ತೆ, ತುಂಬಾನೇ ಒಳ್ಳೆಯವನು ಅಂತ ಅನಿಸ್ತಿರುತ್ತೆ. ಅದರ ನಂತರ ನಮ್ಮ ಹೀರೋ ಅವಳ ಹತ್ರ ಕೆಲವೊಂದು ಫನ್ನಿ ವಿಷಯಗಳ ಬಗ್ಗೆ ಎಲ್ಲ ಮಾತಾಡ್ತಾನೆ. ಅದನ್ನ ಕೇಳಿದ ನಮ್ಮ ಹೀರೋಯಿನ್ ಅವಳಿಗೇನೆ ಗೊತ್ತಿಲ್ಲದೆ ನಗಾಡ್ತಿರ್ತಾಳೆ. ಆದ್ರೆ ಇಲ್ಲೇನೆ ಒಂದು ದೊಡ್ಡ ಟ್ವಿಸ್ಟ್ ಇರ್ತಿರೋದು, ತುಂಬಾ ವರ್ಷಗಳಾಗಿ ಒಂದು ಜೆನ್ಯೂನ್ ಹ್ಯಾಪಿನೆಸ್ ಅನ್ನ ಫೀಲ್ ಮಾಡದೇ ಇರುವ ನಮ್ಮ ಹೀರೋಯಿನ್ ಇವಾಗ ತುಂಬಾ ಖುಷಿಯಾಗಿರೋದು, ಈ ಮೊಮೆಂಟ್ ಅವಳಿಗೆ ತುಂಬಾನೇ ಸ್ಪೆಷಲ್ ಆಗಿ ಫೀಲ್ ಆಗ್ತಿರುತ್ತೆ. ಅದು ಏನು ಅಂತ ಅವಳಿಗೇನೆ ಅರ್ಥ ಆಗ್ತಿಲ್ಲ, ಯಾಕೆ ಹೀರೋ ಜೊತೆ ಇರ್ಬೇಕಾದ್ರೆ ನಮಗೆ ಈ ಪೀಸ್ಫುಲ್ ಫೀಲಿಂಗ್ ಬರ್ತಿದ್ಯಾ ಅಂತ ಅದ್ರ ಬಗ್ಗೆ ಹಾಗೆ ಯೋಚನೆ ಮಾಡ್ತಿರ್ತಾಳೆ. ಆದ್ರೆ ಒಂದು ವಿಷಯ ಮಾತ್ರ ಕ್ಲಾರಿಫೈ ಆಗೋಯ್ತು, ನಮ್ಮ ಹೀರೋಯಿನ್ ನಿಧಾನಕ್ಕೆ ನಮ್ಮ ಹೀರೋವನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಆದ್ರೆ ಇನ್ನವೇ ಅವಳು ನಮ್ಮ ಹೀರೋ ಹತ್ರ ಅವಳ ನಿಜವಾದ ಐಡೆಂಟಿಟಿಯನ್ನ ಹೇಳಿಲ್ಲ. ಯಾಕೆಂದ್ರೆ ಎಲ್ಲಿ ಇವಳು ಒಬ್ಳು ವಿಚ್ಚು ಅನ್ನೋ ನಿಜ ಗೊತ್ತಾಗ್ಬಿಟ್ರೆ ನಮ್ಮ ಹೀರೋ ಇವಳನ್ನ ದೂರ ಮಾಡ್ಬಿಡ್ತಾನೋ ಅಂತ ಅವಳಿಗೆ ಭಯ. ಆದ್ರಿಂದ ಅವನ ಹತ್ರ ಇಂದ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅದರ ನಂತರ ನಮ್ಮ ಹೀರೋಯಿನ್ ಮತ್ತೆ ಆ ಮಿಸ್ಟೀರಿಯಸ್ ಕ್ರೀಪಿ ಲೇಕ್ ಹತ್ರ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಮಿಕ್ಕಿರುವ ವಾಟರ್ ವಿಚಸ್ ಎಲ್ಲ ಹಾಗೆ ನೀರಿನ ಮೇಲೆ ಫ್ಲೋಟಿಂಗ್ ಅಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದಿರುವ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಎಲನಲ್ಲನ್ನ ಕರೆದು, ನಾವು ಈ ಲೇಕಿಗೆ ಬಂದು ನೀರಲ್ಲಿ ಮುಳುಗಿ ವಾಟರ್ ವಿಚಸ್ ಆಗಿ ಚೇಂಜ್ ಆದ ಮೇಲೆ ನಮಗೆ ಹ್ಯಾಪಿನೆಸ್ ಅನ್ನುವ ಫೀಲಿಂಗ್ ಹೋಗ್ಬಿಟ್ಟಿದೆ, ಆದ್ರೆ ಇವಾಗ ಫಸ್ಟ್ ಟೈಮ್ ನನಗೆ ಮತ್ತೆ ಆ ಖುಷಿ ಆ ಸಂತೋಷ ಫೀಲ್ ಆಗ್ತಿದೆ ಅಂತ ಹೇಳಿದ ತಕ್ಷಣವೇ ಈ ಮಾತನ್ನ ಕೇಳಿ ಅಲ್ಲಿರುವ ವಿಚಸ್ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಯಾಕೆಂದ್ರೆ ಅವ್ರಗಳ ಹ್ಯೂಮನ್ ಲೈಫ್ ಬಗ್ಗೆ ಏನುವೇ ನೆನಪಿಲ್ಲ. ಆಗಿರ್ಬೇಕಾದ್ರೆ ಅದ್ರಲ್ಲಿ ಒಬ್ಬಳು ಮಾಟಗತ್ತೆ, ನಾವು ಮನುಷ್ಯರಾಗಿದ್ದಿದ್ದೇ ನೆನಪಿಲ್ಲ, ನಾವು ಯಾರು, ಎಲ್ಲಿದ್ವಿ, ಹೇಗೆ ಸತ್ವಿ ಅಂತಾನೆ ನೆನಪಿಲ್ಲ, ಅದ್ರ ಬಗ್ಗೆ ಏನುವೇ ಇವಾಗ ನಮಗೆ ಗೊತ್ತಿಲ್ಲ ಅಲ್ವಾ ಅಂತ ತುಂಬಾನೇ ಅಪ್ಸೆಟ್ ಆಗಿ ಹೇಳ್ತಾಳೆ. ಆವಾಗ ಫ್ರೆಂಡ್ ಹುಡುಗಿ ಎಲ್ಲನ ಕೂಡ, ನಮಗೆ ಗೊತ್ತಿರೋದು ಎಲ್ಲವೇ ಒಂದೇನೆ, ಮನುಷ್ಯರನ್ನ ಹೇಟ್ ಮಾಡ್ಬೇಕು, ಅವ್ರಗಳ ಎನರ್ಜಿ ಸೋರ್ಸ್ ಅನ್ನ ತಗೊಂಡ್ ಬಂದು ಈ ಲೇಕ್ ಅನ್ನ ಫಿಲ್ ಮಾಡ್ಬೇಕು. ಈ ಮಾತನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ಅವಳು ಹೀರೋವನ್ನ ಮೀಟ್ ಮಾಡಿದ ಮೇಲೆ ಇವಾಗ ಅವಳ ಎಂಟೈರ್ ಮೈಂಡ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ಮತ್ತೆ ಆ ವಾಟರ್ ವಿಚಸ್ ಎಲ್ಲ ಅವರ ಬೇಟೆಯನ್ನ ಶುರು ಮಾಡಿರ್ತಾರೆ. ಒಬ್ಬಳು ವಿಚ್ಚು ಟೆಂಟ್ ಕಡೆಗೆ ಬಂದು ಆ ಬ್ಲಾಕ್ ಫಾಗ್ ಅನ್ನ, ಆ ಹಿಪ್ನೋಟೈಸ್ ಮಾಡುವ ಮಂಜನ್ನ ಸ್ಪ್ರೆಡ್ ಮಾಡ್ತಾಳೆ. ಆದ್ರಿಂದ ಆ ಟೆಂಟ್ ಮುಂದೆ ನಿಂತಿದ್ದ ಒಬ್ಬ ಸ್ಟೂಡೆಂಟ್ ಸ್ವಲ್ಪ ಹೊತ್ತಲ್ಲಿ ಆ ವಿಚ್ ಅವಳ ಕಂಟ್ರೋಲ್ ಕೆಳಗಡೆ ಹೋಗ್ಬಿಡ್ತಾನೆ. ಅವನ ಕಣ್ಣೆಲ್ಲ ಬ್ಲಾಂಕ್ ಆಗ್ಬಿಡುತ್ತೆ. ಅಷ್ಟೇ ಟ್ರಾನ್ಸ್ ರೀತಿ ಆ ವಿಚ್ ಅನ್ನ ಫಾಲೋ ಮಾಡಿ ಹಿಂದೆನೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಈ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ನಮ್ಮ ಹೀರೋ ಕ್ಯಾಂಪಿಗೆ ಹೊರಗಡೆ ಚೇರ್ ಅನ್ನ ಹಾಕಿ ಲೋನ್ಲಿಯಾಗಿ ಕೂತಿರ್ತಾನೆ. ಸಡನ್ ಆಗಿ ಆವಾಗ ಅವನಿಗೆ ಎಲ್ಲಿಂದಾನೋ ಸ್ಟ್ರೇಂಜ್ ಸದ್ದು ಕೇಳುತ್ತೆ.
ಬರುತ್ತೆ. ಆದ್ರಿಂದ ಹುಡುಗ ಕೈಯಲ್ಲಿ ಟಾರ್ಚ್ ಅನ್ನ ತಗೊಂಡು ಸದು ಬಂದಿದ್ದ ಕಡೆಗೆ ಹುಡುಕಿ ಓಡೋಗ್ತಾನೆ. ಆ ರೀತಿ ನಮ್ಮ ಹುಡುಗ ಸದು ಬಂದಿದ್ದ ಕಡೆ ಹಾಗೆ ನಿಧಾನಕ್ಕೆ ಹುಡುಕಿ ಬರ್ತಿರ್ಬೇಕಾದ್ರೆ ಫಾರೆಸ್ಟ್ ಫುಲ್ ಹಾಗೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿರುತ್ತೆ. ಬರೀ ಟಾರ್ಚ್ ಬೆಳಕು ಮಾತ್ರವೇ ಡಾರ್ಕ್ನೆಸ್ ಅಲ್ಲಿ ಮೂವ್ ಆಗ್ತಿರೋ ರೀತಿ ಕಾಣುತ್ತೆ. ಆದ್ರೆ ನಮ್ಮ ಹೀರೋಗೆ ಗೊತ್ತಿಲ್ಲದೆ ಆ ಕತ್ತಲೆಯಲ್ಲಿ ಕೆಲವೊಂದು ವಾಟರ್ ವಿಚಸ್ ನಿಂತು ಅವನನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋನ ಸುತ್ತ ಬ್ಲಾಕ್ ಮ್ಯಾಜಿಕ್ ಹಿಪ್ನೋಟಿಕ್ ಫಾಗ್ ಸುತ್ಕೊಬಿಡುತ್ತೆ. ಫಸ್ಟ್ ನಮ್ಮ ಹೀರೋ ಇದನ್ನು ನೋಡಿ ಕನ್ಫ್ಯೂಷನ್ ಆಗ್ಬಿಡ್ತಾನೆ. ಏನು ಮತ್ತೆ ಈ ಫಾಗ್ ಅಂತ ಯೋಚನೆ ಮಾಡೋಷ್ಟರಲ್ಲಿ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅವನ ಕಣ್ಣು ಬ್ಲಾಂಕ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ವಾಟರ್ ವಿಚಸ್ ಎಲ್ಲರೂ ಅವನನ್ನ ರೌಂಡ್ ಕಟ್ಟಿ ನೋಡಿತಿರ್ತಾರೆ. ಅವರುಗಳ ಮುಖದಲ್ಲಿ ಆ ಕ್ರೀಪಿ ನಗು ಇರುತ್ತೆ. ನಿಧಾನಕ್ಕೆ ಅವರುಗಳ ಬ್ಲಾಕ್ ಮ್ಯಾಜಿಕ್ ನಮ್ಮ ಹೀರೋನ ಮೈಂಡ್ ಅಲ್ಲಿ ಇಳಿತಿರುತ್ತೆ. ಸೊ ಇವು ಎಲ್ಲವನ್ನು ಆ ಫ್ರೆಂಡ್ ಹುಡುಗಿ ಎಲೆನಾ ಇದ್ದಾಳಲ್ಲ ಅವಳು ನೋಡ್ಬಿಡ್ತಾಳೆ. ಸೊ ತಕ್ಷಣವೇ ಈ ವಿಷಯವನ್ನ ತಗೊಂಡು ಹೋಗಿ ನಮ್ಮ ಹೀರೋಯಿನ್ ಗೆ ಹೇಳ್ತಾಳೆ, ಲೇ ಹೀರೋಯಿನ್ ನಿನ್ನ ಬಾಯ್ ಫ್ರೆಂಡ್ ಇದಾನಲ್ಲ ಅವನನ್ನ ಮಿಕ್ಕಿರುವ ವಿಚಸ್ ಎಲ್ಲ ಹಿಪ್ನೋಟೈಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಆದ್ರಿಂದ ಸ್ವಲ್ಪ ಕೂಡ ಯೋಚನೆ ಮಾಡದೆ ಹೀರೋ ತುಂಬಾನೇ ಒಳ್ಳೆಯವನು, ಅವನನ್ನ ನಾನು ಕಾಪಾಡಬೇಕು ಅಂತ ಡೈರೆಕ್ಟ್ ಆಗಿ ಲೇಕಿಗೆ ಜಿಗ್ದು ಅಲ್ಲಿಂದ ಗ್ಲೋವಿಂಗ್ ಆಗ್ತಾ ಇರುವ ಒಂದು ಸ್ಟೋನ್ ಅನ್ನ ತಗೊಂಡು ಫಾರೆಸ್ಟ್ ಒಳಗಡೆ ಓಡಿ ಹೋಗ್ತಿರ್ತಾಳೆ ಹೀರೋವನ್ನ ಕಾಪಾಡೋದಕ್ಕಾಗಿ. ಅದೇ ಸಮಯದಲ್ಲಿ ಈ ಕಡೆ ಮಿಕ್ಕಿರುವ ವಿಚಸ್ ನಮ್ಮ ಹೀರೋವನ್ನ ರೌಂಡ್ ಕಟ್ಟಿ ಅವನ ಮೈಂಡ್ ಒಳಗಡೆ ಒಂದು ಡಿಸೈರ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಹಾಗೆ ನಮ್ಮ ಹೀರೋವನ್ನ ಟಚ್ ಮಾಡಿ ಅವನನ್ನ ಝೂಮ್ ಮಾಡ್ತಿರ್ತಾರೆ. ಇನ್ನೇನು ನಮ್ಮ ಹೀರೋ ಕಂಟ್ರೋಲ್ ಅನ್ನ ಕಳ್ಕೋಬೇಕು, ಅವನ ಕತೆ ಮುಗಿಬೇಕು ಅನ್ಕೋಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋನ ಅಲ್ಲಿಗೆ ಬಂದು ನಿಲ್ತಾಳೆ. ಜೋರಾಗಿ ಕಿರ್ಚ್ಕೋತಾಳೆ, ಇವನು ನನ್ನ ಬೇಟೆ, ನನ್ನ ಪ್ರೇ, ನಿಮಗೆ ಬೇಕಾಗಿದ್ರೆ ನೀವು ಬೇರೆಯವರನ್ನ ಹೋಗಿ ಹಿಡ್ಕೊಳ್ಳಿ ಅಂತ ತುಂಬಾನೇ ಕೋಪದಿಂದ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿದ ಮಿಕ್ಕಿರುವ ವಿಚಸ್ ಟೆನ್ಷನ್ ಆದ್ರೂ ಕೂಡ ಇರಿಟೇಟ್ ಆಗಿ ಫೀಲ್ ಮಾಡಿದ್ರು ಕೂಡ ಸರಿ ಅಂತ ನಮ್ಮ ಹೀರೋಯಿನ್ ಹೇಳೋದನ್ನ ಕೇಳ್ಬಿಟ್ಟು ಅಲ್ಲಿಂದ ಮೂವ್ ಆಗ್ಬಿಡ್ತಾರೆ. ಅವ್ರುಗಳು ಆ ಕಡೆ ಹೋಗಿದ ತಕ್ಷಣವೇ ನಮ್ಮ ಹೀರೋಯಿನ್ ಜೋರಾಗಿ ಹೀರೋನ ಕೆನ್ನೆಗೆನೆ ಪಟಾರ್ ಅಂತ ಹೊಡಿತಾಳೆ. ಆ ಏಟಿನಲ್ಲಿ ನಮ್ಮ ಹೀರೋ ಹಿಪ್ನಟೈಸ್ ಇಂದ ಹೊರಗಡೆ ಬಂದ್ಬಿಡ್ತಾನೆ. ತಕ್ಷಣವೇ ನಮ್ಮ ಹೀರೋಯಿನ್ ಆ ಲೇಕ್ ಇಂದ ಒಂದು ಸ್ಟೋನ್ ಅನ್ನು ತಗೊಂಡ್ ಬಂದಿರ್ತಾಳೆ ಅಲ್ವಾ, ಅದನ್ನ ಹೀರೋ ಕೈಗೆ ಕೊಡ್ತಾಳೆ. ಆ ಸ್ಟೋನ್ ಬೇರೆ ಏನು ಇಲ್ಲ, ಮಾಟಗತ್ತಿಗಳ ಬ್ಲಾಕ್ ಮ್ಯಾಜಿಕ್ ಅನ್ನ ತಡ್ಕೊಳ್ಳೋ ಅಂತಹ ಅದರ ಪವರ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಅಂತಹ ಒಂದು ಸ್ಟೋನ್. ಸೊ ಆ ಕಲ್ಲನ್ನು ನೋಡಿದ ತಕ್ಷಣ ಹೀರೋ ಕನ್ಫ್ಯೂಷನ್ ಆಗಿ, ನಾನು ಹೇಗೆ ಈ ಜಾಗಕ್ಕೆ ಬಂದೆ, ಹೌದು ನೀನು ಯಾವಾಗ ಈ ಜಾಗಕ್ಕೆ ಬಂದೆ, ಅದು ಮಾತ್ರ ಇಲ್ಲ ಏನು ಇದು ಸ್ಟೋನ್ ಅಂತ ಕೇಳ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಏನೋ ಒಂದು ಸದ್ದಾಗುತ್ತೆ. ಸೊ ತಕ್ಷಣವೇ ನಮ್ಮ ಹೀರೋವನ್ನ ಒಂದು ಕಲ್ಲು ಬಂಡೆ ಹಿಂದೆ ಹೌಸಿಟ್ಬಿಡ್ತಾಳೆ. ಯಾಕೆಂದ್ರೆ ಮೂವರು ಮರ್ಮೈಡ್ಸ್ ಡೆವಿಲ್ ಮರ್ಮೈಡ್ಸ್ ಅಲ್ವಾ. ಸೊ ಹೀರೋಯಿನ್ ಅನ್ನ ವಾಚ್ ಮಾಡ್ತಿದ್ದಿರ್ತಾರೆ. ಸೊ ಸ್ವಲ್ಪ ಹೊತ್ತಲ್ಲಿ ಆ ಮರ್ಮೈಡ್ಸ್ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿ ಹಾಗೆ ನಮ್ಮ ಹೀರೋಯಿನ್ ಅನ್ನ ಗಾಳಿಯಲ್ಲಿ ತೇಳೋಕೆ ಬಿಡ್ತಾರೆ. ಅದರಲ್ಲಿ ಒಬ್ಬಳು ಮರ್ಮೈಡ್ ಜೋರಾಗಿ ಹೀರೋಯಿನ್ ಗೆ ಹೆದರ್ಸಿ ಮಾತಾಡ್ತಾಳೆ, ನೀನು ಮರ್ತೋಗ್ಬಿಟ್ಟ, ವಾಟರ್ ವಿಚಸ್ ಗಳ ಒಂದೇ ಒಂದು ಕೆಲಸ ಮನುಷ್ಯರ ಎನರ್ಜಿಯನ್ನ ತಗೊಂಡು ಆ ಲೇಕ್ ಅನ್ನ ಫಿಲ್ ಮಾಡೋದೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ತುಂಬಾನೇ ಪೇನ್ಫುಲ್ ಆಗಿ, ಇಲ್ಲ ನನಗೆ ಚೆನ್ನಾಗಿ ನೆನಪಿರ್ತಿದೆ, ಈ ವೀಕ್ ಕಂಪ್ಲೀಟ್ ಆಗೋಷ್ಟರಲ್ಲಿ, ಈ ವೀಕ್ ಮುಗಿಯೋಷ್ಟರಲ್ಲಿ ತುಂಬಾನೇ ಮನುಷ್ಯರ ಎನರ್ಜಿಯನ್ನ ತಂದು ನಾನು ಲೇಕಿಗೆ ಫಿಲ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಮರ್ಮೈಡ್ಸ್ ಇವಾಗ ಇನ್ನವೇ ಕೋಪದಿಂದ, ಹಾಗಾದ್ರೆ ಏನಕ್ಕಾಗಿ ನೀನು ಇನ್ನ ಹೀರೋ ಅವನ ಎನರ್ಜಿಯನ್ನ ತಗೊಂಡಿಲ್ಲ ಹಾಗಂತ ಕೇಳಿದ ತಕ್ಷಣ ಅದಕ್ಕೆ ನಮ್ಮ ಹೀರೋಯಿನ್, ಯಾಕೆಂದ್ರೆ ಅವನು ತುಂಬಾನೇ ಒಳ್ಳೆಯವನು, ಅವನೊಬ್ಬ ಒಳ್ಳೆ ಮನುಷ್ಯ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಮೂವರು ಮರ್ಮೈಡ್ಸ್ಗೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಒಂದು ವಾಟರ್ ವಿಚ್ ಒಬ್ಬ ಮನುಷ್ಯನಿಗಾಗಿ ಫೀಲ್ ಮಾಡೋದು ಅವರುಗಳ ರೂಲ್ಗೆ ಆಪೋಸಿಟ್ ಅನ್ಸುತ್ತೆ. ಆದ್ರಿಂದ ಒಬ್ಬಳು ಮರ್ಮೈಡ್ ನಮ್ಮ ಹೀರೋಯಿನ್ ಅವಳ ಮೈಂಡ್ ಒಳಗಡೆ ಏನಂತ ಹೇಳ್ತಾಳಂದ್ರೆ, ಆದ್ರೆ ಮನುಷ್ಯರಿಗೆ ಎದುರಾಗಿ ನಮ್ಮ ಹೀರೋಯಿನ್ ಅವಳ ಮೈಂಡ್ ಅಲ್ಲಿ ಹೇಟ್ರೆಡ್ ಅನ್ನ ತುಂಬಿಸ್ತಾರೆ. ಎಲ್ಲ ಮನುಷ್ಯರು ಪಾಪಿಗಳೇ, ಎಲ್ಲ ಗಂಡಸರು ದ್ರೋಹಿಗಳೇ, ಆದ್ರಿಂದಾನೇ ನೀನು ಕೂಡ ನಿನ್ನ ಜೀವವನ್ನ ಕಳ್ಕೊಬಿಟ್ಟೆ ಅಂತ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿ ನಮ್ಮ ಹೀರೋಯಿನ್ಗೆ ಅವಳ ಹಳೆ ನೆನಪುಗಳೆಲ್ಲ ಬರುತ್ತೆ. ಅವಳ ಪೇನ್ಫುಲ್ ಆದ ಮೆಮೊರೀಸ್ ಎಲ್ಲ ಅವಳ ತಲೆಗೆ ಬಂದು ಹೋಗುತ್ತೆ. ಅವಳು ತನ್ನನ್ನ ತಾನೇ ಕುಂತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದು, ಅವಳ ಲೋನ್ಲಿನೆಸ್, ಅವಳ ಹಾರ್ಟ್ ಬ್ರೇಕ್, ಅವಳಿಗೆ ಆಗಿರುವ ದ್ರೋಹ ಅಂತ ಎಲ್ಲವೇ ಅವಳ ಮೈಂಡ್ ಒಳಗಡೆ ರನ್ ಆಗ್ತಿರುತ್ತೆ. ಅವಾಗ ಕಂಟಿನ್ಯೂಸ್ ಆಗಿ ಆ ಮರ್ಮೈಡ್ಸ್, ನಾವು ಹೇಳೋದನ್ನ ಮಾತ್ರ ಮಾಡು, ಇಲ್ಲಾಂದ್ರೆ ನಿನ್ನ ಮೆಮೊರೀಸ್ ಪೂರ್ತಿನೂ ನಾವು ಎರೇಸ್ ಮಾಡ್ಬಿಡ್ತೀವಿ ಅಂತ ಹೇಳಿ ಹೆದರ್ಸ್ತಾರೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಅವ್ರುಗಳು ಹೇಳೋದನ್ನ ಕೇಳ್ಕೊತಾಳೆ. ಆದ್ರೆ ಈ ಎಂಟೈರ್ ಕಾನ್ವರ್ಸೇಷನ್ ಅನ್ನು ಅಲ್ಲೇ ಇರುವ ಒಂದು ದೊಡ್ಡ ಬಂಡೆ ಹಿಂದೆ ಹೌಸ್ ಇರುವ ನಮ್ಮ ಹೀರೋ ಎಲ್ಲವನ್ನು ಕೇಳಿಸ್ಕೊಬಿಟ್ಟಿರ್ತಾನೆ. ಎಲ್ಲವನ್ನು ಕಣ್ಣಾರೆ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿರ್ತಾನೆ. ಸೊ ಫುಲ್ ಆಗಿ ದೊಡ್ಡದಾಗಿ ಶಾಕ್ ಆಗ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ನಿಜವಾಗ್ಲೂ ಒಂದು ವಾಟರ್ ವಿಚ್ ಮಾಟಗತ್ತಿನ ಅಂತ ಇವಾಗ್ಲೇನೆ ಅವನಿಗೆ ಗೊತ್ತಾಗ್ತಿದೆ. ಅದೇ ಸಮಯದಲ್ಲಿ ಅಲ್ಲಿಂದ ಮರ್ಮೈಡ್ಸ್ ಹೋಗ್ಬಿಡ್ತಾರೆ. ಸೊ ಅವ್ರುಗಳು ಆ ಕಡೆ ಹೋಗಿದ್ದ ತಕ್ಷಣವೇ ನಮ್ಮ ಹೀರೋ ಹಾಗೆ ಹೆದರಿ ಹಿಂದಕ್ಕೆ ಹೋಗ್ತಿರ್ತಾನೆ. ಅವನ ಕಣ್ಣಲ್ಲಿ ಫುಲ್ ಭಯಾನೇ ಕಾಣ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ನಿಧಾನಕ್ಕೆ ಅವನ ಹತ್ರ ಬರೋದಕ್ಕೆ ಟ್ರೈ ಮಾಡಿದ್ರೆ ಹೀರೋ ಅಲ್ಲಿಂದ ಹೆದರಿ ಓಡಿ ಹೋಗ್ಬಿಡ್ತಾನೆ. ಅವನಿಗೆ ಇವಾಗ ಯಾವ್ದು ನಿಜ, ಯಾವ್ದು ಸುಳ್ಳು, ಯಾವ್ದು ಪೋಲಿ ಅಂತಾನೆ ಗೊತ್ತಾಗ್ತಿಲ್ಲ. ಇದರಿಂದ ಗಾಬರಿಗೊಂಡ ನಮ್ಮ ಹೀರೋಯಿನ್ ಹೀರೋ ಹತ್ರ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅವನ ಹಿಂದೆನೆ ಹೋಗ್ತಿರ್ತಾಳೆ. ಆ ಫಾರೆಸ್ಟ್ ಫುಲ್ ಮಂಜು ಬೇರೆ ತುಂಬಿಕೊಂಡಿರುತ್ತೆ. ಆ ಡಾರ್ಕ್ ಅಟ್ಮಾಸ್ಫಿಯರ್ ಅಲ್ಲಿ ಓಡ್ಕೊಂಡೆ ನಮ್ಮ ಹೀರೋಯಿನ್ ಹತ್ರ ಕಿರ್ಚ್ಕೊತಿರ್ತಾನೆ, ನಿನ್ನ ಟ್ರಾಪ್ ಅಲ್ಲಿ ಸಿಗಾಕ್ಸೋದಕ್ಕಾಗಿ ನನ್ನ ಲೈಫ್ ಒಳಗಡೆ ನೀನು ಬಂದ ಅಂತ ಅವನು ಕ್ವಶನ್ ಮಾಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಶಾಕ್ ಆಗಿ ನಿಂತ್ಬಿಡ್ತಾಳೆ. ಯಾಕೆಂದ್ರೆ ಅವನ ವಾಯ್ಸ್ ಅಲ್ಲಿ ಇರ್ತಾ ಇರುವ ಡೌಟ್ ಆ ಕ್ವಶನ್ ಅವಳನ್ನ ತುಂಬಾನೇ ಹರ್ಟ್ ಮಾಡ್ಬಿಡುತ್ತೆ. ಸೊ ನಿಧಾನಕ್ಕೆ ಅವನ ಮುಂದೆ ಬಂದು ನಿಂತ್ಕೊತಾಳೆ. ಆವಾಗ ನಮ್ಮ ಹೀರೋ ಆ
ಸ್ಪೆಷಲ್ ಆದ ಸ್ಟೋನ್ ಅನ್ನ ಹೀರೋಯಿನ್ಗೆ ತೋರಿಸಿ, ಸದ್ಯ ಈ ಸ್ಟೋನು ನನ್ನ ಕೈಯಲ್ಲಿ ಇದೆ ಇವಾಗ, ಆದ್ರಿಂದ ನಿನ್ನಿಂದ ನನ್ನನ್ನ ಹರ್ಟ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನನ್ನ ನಿನ್ನ ಟ್ರಾಪ್ ಅಲ್ಲಿ ಸಿಗಾಕ್ಸೋದಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗ್ಬಿಟ್ಟು, ನಿಜವಾಗ್ಲೂ ನಿನ್ನನ್ನ ಹರ್ಟ್ ಮಾಡ್ಬೇಕು ಅಂತಿದ್ರೆ ನಾನು ಈ ಸ್ಟೋನ್ ಅನ್ನ ನಿನ್ನ ಕೈಗೆ ಕೊಡ್ತಿದ್ನ, ಒಂದೇ ಒಂದು ಸಲ ನನ್ನನ್ನ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಿಡು, ಅದರ ನಂತರ ನೀನು ಏನು ಬೇಕಾದ್ರೂ ಅನ್ಕೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಬಿಟ್ಟು ಸರಿ ಹೇಳು ಅಂತ ಕೇಳ್ತಾನೆ. ಆವಾಗ್ಲೇ ನಮ್ಮ ಹೀರೋಯಿನ್ ಅವಳ ನಿಜವಾದ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನೊಬ್ಳು ವಾಟರ್ ವಿಚ್. ನಮ್ಮಂತಹ ವಾಟರ್ ವಿಚಸ್ಗೆ ನಾವು ಮನುಷ್ಯರಾಗಿದ್ದಾಗ ಯಾರಾಗಿದ್ವಿ, ಎಲ್ಲಿದ್ವಿ, ಹೇಗಿದ್ವಿ ಅಂತ ಏನುವೇ ಇವಾಗ ನೆನ್ಪಿರೋದಿಲ್ಲ. ಅದು ಮಾತ್ರ ಇಲ್ಲ, ನಾವು ಹೇಗೆ ಸತ್ವಿ ಅಂತ ಕೂಡ ನೆನ್ಪಿರೋದಿಲ್ಲ. ನಮಗೆ ಗೊತ್ತಿರುವ ವಿಷಯ ಎಲ್ಲವೇ ಕೆಟ್ಟ ಮನುಷ್ಯರನ್ನ ರಿವೆಂಜ್ ತಗೋಬೇಕು, ಅವ್ರಗಳ ಒಳಗಡೆ ಇರ್ತಾ ಇರುವ ಎನರ್ಜಿಯನ್ನು ಹೊರತೆಗೆದು ಆ ಮಿಸ್ಟೀರಿಯಸ್ ಆದ ಲೇಕ್ ಅನ್ನ ಫಿಲ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಹೀರೋನು ಇವು ಎಲ್ಲವನ್ನು ಸೈಲೆಂಟ್ ಆಗಿ ಕೇಳ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ ಮಾತಾಡೋದೇ ತುಂಬಾ ಸೈಲೆಂಟ್ ಆಗ್ಬಿಡುತ್ತೆ. ನಿನ್ನನ್ನು ನೋಡಿದ ಮೇಲೆ ನನಗೆ ಒಂದು ಸ್ಟ್ರೇಂಜ್ ಫೀಲಿಂಗ್ಸ್ ಬಂತು, ನನಗೆ ನಿನ್ನನ್ನು ತುಂಬಾನೇ ಇಷ್ಟ ಆಗೋದಕ್ಕೆ ಶುರುವಾಗ್ಬಿಡ್ತು ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋನಿ ಇದನ್ನ ಕೇಳ್ಬಿಟ್ಟು ನಾನು ಕೂಡ ಅಂತ ಹೇಳ್ತಾನೆ. ಆಮೇಲೆ ನಮ್ಮ ಹೀರೋವನ್ನ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾಳೆ. ಅದೊಂದು ವಾಟರ್ ಫಾಲ್ಸ್. ಆ ಜಾಗದಲ್ಲಿ ನಮ್ಮ ಹೀರೋವನ್ನ ನಿಲ್ಸಿ ಆ ಮರ್ಮೈಡ್ಸ್ ಗಳ ಬಗ್ಗೆ ನಿಜವನ್ನ ನಮ್ಮ ಹೀರೋಗೆ ಹೇಳ್ತಾಳೆ. ಮೂವರು ಡೆವಿಲ್ ಮರ್ಮೈಡ್ಸ್ ಇದ್ದಾರೆ. ಆ ಮೂವರುವೇ ಈ ಲೇಕಿನ ಬ್ಲಾಕ್ ಮ್ಯಾಜಿಕ್ ಇಂದ ಸೃಷ್ಟಿಯಾಗಿರೋರು. ಆದ್ರಿಂದ ಅವರ ಕೈಯಲ್ಲಿ ಈ ಲೇಕ್ ಅನ್ನ ಬಿಟ್ಟು ತುಂಬಾ ದೂರ ಹೋಗೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಈ ಲೇಕೇನೆ ಅವ್ರಗಳ ಪವರ್ ಸೋರ್ಸ್. ಆದ್ರೆ ನಮ್ಮಂತಹ ವಾಟರ್ ವಿಚಸ್ ಇಂದ ತುಂಬಾ ದೂರ ಹೋಗೋಕೆ ಆಗುತ್ತೆ. ಆ ಲೇಕ್ ಅನ್ನ ಬಿಟ್ಟು ತುಂಬಾ ದೂರ ಬಂದು ಮನುಷ್ಯರ ಮೈಂಡ್ ಅನ್ನ ಚೇಂಜ್ ಮಾಡೋದಕ್ಕೆ ಆಗುತ್ತೆ, ಹಿಪ್ನಟೈಸ್ ಮಾಡಿ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನುವೇ ಅರ್ಥ ಆಗ್ತಿಲ್ಲ. ಸೊ ಕ್ಯೂರಿಯಸ್ ಇಂದ ಹಾಗಾದ್ರೆ ಏನು ಅಂತ ಕೇಳ್ತಾನೆ. ಈ ಲೇಕ್ ಅಲ್ಲಿ ಹಾರ್ಟ್ ಬ್ರೇಕ್ ಆಗಿ ತನ್ನನ್ನ ತಾನೇ ಕೊಂದ್ಕೊಳ್ಳುವ ಹುಡುಗಿಯರು ಅವ್ರಗಳ ಸೋಲ್ಸ್ ಈ ಲೇಕ್ ಒಳಗಡೆನೆ ಸಿಗಾಕೊಂಡ್ಬಿಡುತ್ತೆ. ಅವ್ರಗಳ ಬಾಡೀಸು ಈ ಲೇಕಿನ ಬಾಟಮ್ ಅಲ್ಲಿ ಇರುತ್ತೆ. ಆ ಟ್ರಾಪ್ ಆಗಿರುವ ಸೋಲ್ಸ್ ಗೆ ಲೇಕ್ ಎನರ್ಜಿಯನ್ನು ಯೂಸ್ ಮಾಡಿ ಟೆಂಪರವರಿಯಾಗಿ ರಿಚಸ್ ಬಾಡಿಯನ್ನು ಕೊಡ್ತಾರೆ. ಹಾಗೇನೆ ನಾವು ಸೃಷ್ಟಿಯಾಗಿದ್ದು ಅಂತೆಲ್ಲ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ಇಷ್ಟೊತ್ತು ಹಾರರ್ ಅಂತ ಅವನು ತಿಳ್ಕೊಂಡಿದ್ದ ಈ ಸ್ಟೋರಿಯಲ್ಲಿ ಇಷ್ಟೊಂದು ನೋವಾದ ಕತೆ ಇರ್ತಿದೆ ಅನ್ನೋದು ಇವಾಗ್ಲೇನೆ ಅರ್ಥ ಆಗ್ತಿದೆ ಅವನಿಗೆ. ಸೊ ನಿಧಾನಕ್ಕೆ ಹೀರೋಯಿನ್ ಹತ್ರ ಹಾಗಿದ್ರೆ ಮತ್ತೆ ಏನಕ್ಕಾಗಿ ನೀವು ಮನುಷ್ಯರನ್ನ ಬೇಟೆ ಆಡ್ತಿದ್ದೀರಾ ಅಂತ ಕೇಳಿದ ತಕ್ಷಣವೇ ಹೀರೋಯಿನ್ ಅವಳ ಮುಖ ಸೀರಿಯಸ್ ಆಗ್ಬಿಡುತ್ತೆ. 4 ವರ್ಷಗಳಿಗೆ ಒಮ್ಮೆ ಒಂದು ಸ್ಪೆಷಲ್ ವೀಕ್ ಬರುತ್ತೆ, ಒಂದು ವಾರಕ್ಕೆ ಮಾತ್ರ. ಆ ವೀಕ್ ಅಲ್ಲಿ ಆ ಮರ್ಮೈಡ್ಸ್ ನಮ್ಮನ್ನ ಯೂಸ್ ಮಾಡಿ ಕೆಟ್ಟ ಗಂಡಸರನ್ನ ಹಿಪ್ನಟೈಸ್ ಮಾಡಿ ಲೇಕ್ ಹತ್ರ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ, ಅವ್ರಗಳ ಎನರ್ಜಿಯನ್ನ ತಗೊಳ್ಳೋದಕ್ಕಾಗಿ. ಯಾಕೆಂದ್ರೆ ಆ ಎನರ್ಜಿಯನ್ನ ಇಟ್ಕೊಂಡೇನೆ ನೆಕ್ಸ್ಟ್ ಬರುವ 4 ವರ್ಷವನ್ನ ಅವರು ಕಳಿಯೋದಕ್ಕೆ ಆಗುವುದು. ಅದನ್ನ ಇಟ್ಕೊಂಡು ಸರ್ವೈ ಮಾಡ್ತಿರ್ತಾರೆ. ಸೊ ಅಲ್ಲಿಯವರೆಗೂ ಅವರಿಂದ ಮೇಲೆ ವರ್ಲ್ಡ್ ಗೆ ಬರೋಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ ಶಾಕ್ ಆಗ್ಬಿಡ್ತಾನೆ. ಹಾಗಾದ್ರೆ ನಾಳೆನೆ ಆ ಸ್ಪೆಷಲ್ ವೀಕಿನ ಲಾಸ್ಟ್ ದಿನಾನ, ಲಾಸ್ಟ್ ನೈಟ್ ಅಂತ ಹೀರೋ ಕ್ವಶನ್ ಮಾಡ್ತಾನೆ. ಹೌದು, ನಾಳೆನೆ ಲಾಸ್ಟ್ ನೈಟ್. ಈ ಲೇಕೆ ಫುಲ್ ಬ್ಲಡ್ ಬಾತ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಅದಕ್ಕಾಗಿ ತುಂಬಾನೇ ಮನುಷ್ಯರನ್ನ ಈ ಜಾಗದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋಗೆ ಅವನ ಫ್ರೆಂಡ್ಸ್ ಗಳ ನೆನಪಾಗುತ್ತೆ. ಹಾಗಾದ್ರೆ ನಾವು ಎಲ್ಲರೂ ತಕ್ಷಣವೇ ಇಲ್ಲಿಂದ ಹೊರಡ್ಬೇಕಾ, ಈ ಜಾಗವನ್ನ ಖಾಲಿ ಮಾಡ್ಬೇಕಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಎಸ್ ಹೌದು ಎಕ್ಸಾಕ್ಟ್ಲಿ, ನೀನು ನಿನ್ನ ಫ್ರೆಂಡ್ಸ್ ಬೆಳಿಗ್ಗೆ ಆಗೋಷ್ಟರಲ್ಲಿ ಇಲ್ಲಿಂದ ಎಲ್ಲರೂ ಹೊರಟೋಗ್ಬಿಡಿ, ಈ ಫಾರೆಸ್ಟ್ ನ ಬಿಟ್ಟು ಹೊರಗಡೆ ಹೋಗಿ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಹೀರೋಗೆ ಇನ್ನೊಂದು ವಿಷಯ ಅರ್ಥ ಆಗಲಿಕ್ಕೆ ಬರುತ್ತೆ. ಸೊ ಹೀರೋಯಿನ್ ಅವಳ ಮುಖವನ್ನ ನೋಡ್ಕೊಂಡು ನಿಧಾನಕ್ಕೆ, ನೀನು ಇವಾಗ ನನ್ನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಯಾ, ಆದ್ರಿಂದ ನನ್ನನ್ನ ಸೇವ್ ಮಾಡ್ಬೇಕು ಅಂತ ಅನ್ಕೋತಿದ್ಯಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ಇರ್ತಾಳೆ. ಆದ್ರೆ ಆ ಸೈಲೆನ್ಸ್ ಅಲ್ಲಿ ನಮ್ಮ ಹೀರೋ ಕೇಳಿದಕ್ಕೆ ಉತ್ತರ ಇರುತ್ತೆ. ಅದನ್ನ ನಮ್ಮ ಹೀರೋನು ಅರ್ಥ ಮಾಡ್ಕೊತಾನೆ. ಆಮೇಲೆ ಹೀರೋಯಿನ್ ಹತ್ರ ಒಂದು ವಿಷಯ ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ನಿಮಗೆ ಹ್ಯೂಮನ್ ಎನರ್ಜಿ ಬೇಕಾಗೋದಿಲ್ಲ, ಆ ಎನರ್ಜಿಯನ್ನು ಯೂಸ್ ಮಾಡ್ಕೋತಿರೋದು ಆ ಡೆವಿಲ್ ಮೆರ್ಮೈಡ್ಸ್. ಆದ್ರೆ ಅದನ್ನ ಕಲೆಕ್ಟ್ ಮಾಡುವ ಕೆಲಸ ಮಾತ್ರವೇ ನಿಮ್ದು, ಅದಕ್ಕಾಗಿ ಮಾತ್ರವೇ ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದಾರೆ. ನಿಮಗೆ ನಿಮ್ಮ ಮಾನವ ಲೈಫ್ ಬಗ್ಗೆ ಮತ್ತೆ ನೆನಪಾಗ್ಬಿಟ್ರೆ ನಿಮ್ಮ ಒಳ್ಳೆ ಗುಣವು, ನಿಮ್ಮ ಪ್ರೀತಿಯು ಮತ್ತೆ ನಿಮಗೆ ಬಂದ್ಬಿಡುತ್ತೆ. ಅದರ ನಂತರ ಮರ್ಮೈಡ್ಸ್ ಗಳಿಂದ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹೌದು ನನಗೂ ಕೂಡ ಹಾಗೇನೆ ಅನಿಸ್ತಿದೆ, ಆದ್ರೆ ನನ್ನ ಮಾನವ ಲೈಫ್ ಬಗ್ಗೆ ನೆನಪು ನನಗೆ ಹೇಗೆ ಮತ್ತೆ ಸಿಗುತ್ತೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಈ ಲೇಕ್ ಪಕ್ಕದಲ್ಲಿ ಒಂದು ಮುಳುಗೋಗಿರುವ ಗ್ರಾಮ ಇರ್ತಿದೆ ಅಂತ ಹೇಳ್ದೆ ಅಲ್ಲ, ಮೇ ಬಿ ನೀನು ಅಲ್ಲಿದ್ದವಳಾಗೆ ಇರ್ಬೇಕು ಅಂತ ಹೀರೋ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಹಾಗೆ ಅನಿಸ್ತಿರುತ್ತೆ. ಆದ್ರಿಂದ ಹೀರೋವನ್ನ ಅಲ್ಲಿಂದ ಹೋಗೋದಕ್ಕೆ ಹೇಳ್ಬಿಟ್ಟು ಅವಳು ಮಾತ್ರ ಅಲ್ಲೋನಾಗಿ ಆ ಲೇಕ್ ಕಡೆಗೆ ಹೋಗ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಮಿಕ್ಕಿರುವ ವಾಟರ್ ವಿಚಸ್ ಅಲ್ಲ ನಮ್ಮ ಹೀರೋ ಅವನ ಫ್ರೆಂಡ್ ಒಬ್ಬನನ್ನ ಹಿಡಿದು ಹಿಪ್ನಟೈಸ್ ಮಾಡಿ ಅವನಿಂದ ಎನರ್ಜಿಯನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಲೇಕ್ ಕಡೆಗೆ ಹೋಗ್ಬೇಕಾದ್ರೆ ಅಲ್ಲಿರುವ ಮರ್ಮೈಡ್ಸ್ ನಮ್ಮ ಹೀರೋವನ್ನ ನೋಡ್ಬಿಟ್ಟು ಇವತ್ತು ಕೂಡ ನೀನು ಬರೀ ಕೈಯನ್ನ ಬೀಸ್ಕೊಂಡ್ ಬಂದಿದ್ಯಾ, ಸೊ ಇವಾಗ ನಿನ್ನ ರಾಯಲ್ಟಿಯನ್ನ ನಮಗೆ ಪ್ರೂವ್ ಮಾಡಿ ತೋರ್ಸೋದಕ್ಕಾಗಿ ತಕ್ಷಣವೇ ಈ ಸ್ಟೂಡೆಂಟಿನ ಎನರ್ಜಿಯನ್ನ ನೀನು ಹೊರಗಡೆ ತೆಗಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ವೇ ಬೇರೆ ದಾರಿ ಇಲ್ಲದೆ ಆ ಸ್ಟೂಡೆಂಟ್ ಅನ್ನ ಹೇಳ್ಕೊಂಡು ಲೇಕ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಅವನ ಎನರ್ಜಿಯನ್ನ ತಗೊಂಡು ಆ ಹುಡುಗನ ಬಾಡಿಯನ್ನ ನೀರು ಒಳಗಡೆ ಮುಳುಗಿಸ್ಬಿಡ್ತಾಳೆ. ಬೇರೆ ದಾರಿ ಇಲ್ಲದೇನೆ ನಮ್ಮ ಹೀರೋಯಿನ್ ಈ ರೀತಿ ಮಾಡ್ಬೇಕಾಗ್ಬಿಟ್ಟಿದೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋ ಆ ಸ್ಪೆಷಲ್ ಸ್ಟೋನ್ ಅನ್ನ ಅವನ ಫ್ರೆಂಡ್ಸ್
ಕೈಗೆ ಕೊಟ್ಬಿಟ್ಟು ಈ ಫಾರೆಸ್ಟ್ ಅಲ್ಲಿ ನಿಜವಾಗ್ಲೂ ಆ ಮರ್ಮೈಡ್ಸ್ ಇರ್ತಿದ್ದಾರೆ, ವಾಟರ್ ವಿಚಸ್ ಇರ್ತಿದ್ದಾರೆ, ಸೊ ನೀವು ಎಲ್ಲಿಗೆ ಹೋದ್ರು ಸರಿ ಈ ಸ್ಟೋನ್ ಅನ್ನ ಮಾತ್ರ ನಿಮ್ಮ ಜೊತೆಗೇನೆ ಇಟ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಲೇಕ್ ಒಳಗಡೆ ಇಳಿದು ರಿವರ್ ಸೈಡ್ ಗೆ ಹೋಗ್ತಾಳೆ. ಅಲ್ಲಿ ಡೀಪ್ ಆಗಿ ನೀರ್ ಅಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ಮುಳುಗೋಗಿರುವ ಒಂದು ವಿಲೇಜ್ ಕಾಣುತ್ತೆ. ಆ ವಿಲೇಜ್ ಅಲ್ಲಿ ಇರುವ ಒಂದೊಂದು ಮನೆ ಒಳಗಡೆನು ಹೋಗಿ ನೋಡ್ತಿರ್ತಾಳೆ. ಆ ರೀತಿ ಸರ್ಚ್ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದು ಮನೆ ಒಳಗಡೆಯಿಂದ ಅವಳು ಚಿಕ್ಕ ವಯಸ್ಸಿನಲ್ಲಿ ಹಾಕಿರುವ ಲಾಕೆಟ್ ಅವಳ ಕೈಗೆ ಒಂದು ಸಿಗುತ್ತೆ. ಅದನ್ನ ನೋಡಿದ ತಕ್ಷಣವೇ ಅವಳಿಗೆ ಅವಳ ಹಳೆ ಲೈಫಿನ ಕೆಲವೊಂದು ನೆನಪುಗಳಾಗುತ್ತೆ. ಅಂದ್ರೆ ಅವಳು ಹ್ಯಾಪಿಯಾಗಿ ಒಂದು ಟೀನೇಜರ್ ಆಗಿ ಇದ್ದಿದ್ದಾಳೆ. ಆ ಸಮಯದಲ್ಲಿ ಒಬ್ಬ ಹುಡುಗನನ್ನ ತುಂಬಾನೇ ಪ್ರೀತಿಸಿರ್ತಾಳೆ. ಆ ರೀತಿ ಪ್ರೀತಿಸಿದ ಹುಡುಗ ನಮ್ಮ ಹೀರೋನಿಗೆ ಏಮಾರಿಸಿ ಇನ್ನೊಂದು ಹುಡುಗಿ ಜೊತೆ ಹೋಗ್ಬಿಟ್ಟಿರ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗಿದ್ದಾಳೆ. ಸೊ ಆ ಬೇಜಾರಲ್ಲಿ ಹುಡುಗಿ ತುಂಬಾನೇ ಅಪ್ಸೆಟ್ ಆಗಿ ಈ ಲೇಕ್ ಕಡೆಗೆ ಬರ್ಬೇಕಾದ್ರೆ ಆ ಲೇಕ್ ಒಳಗಡೆ ಇರ್ತಾ ಇದ್ದ ಡೆವಿಲ್ ಮೆರ್ಮೈಡ್ಸ್ ನಮ್ಮ ಹುಡುಗಿಯನ್ನ ಹಿಡಿದು ನೀನು ಈ ಲೇಕ್ ಒಳಗಡೆ ಜಿಗದ್ ಬಿಟ್ರೆ ನಿನ್ನ ಎಲ್ಲಾ ಕಷ್ಟಗಳು ಹೊರಟೋಗ್ಬಿಡುತ್ತೆ, ನಿನ್ನನ್ನು ಹರ್ಟ್ ಮಾಡಿದ ಗಂಡಸರನ್ನ ನೀನು ರಿವೆಂಜ್ ತಗೊಳ್ಳೋದಕ್ಕೆ ಆಗುತ್ತೆ ಅಂತ ಅದು ಇದು ಅಂತ ಮ್ಯಾನಿಪುಲೇಟ್ ಮಾಡಿ ನಮ್ಮ ಹುಡುಗಿಯನ್ನ ಲೇಕಿಗೆ ಜಂಪ್ ಮಾಡಿಸ್ಬಿಟ್ಟಿರ್ತಾರೆ. ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಎಲ್ಲಾ ವಿಷಯವೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಮತ್ತೆ ಅವಳು ಬದುಕಬೇಕು ಅಂತ ಇಷ್ಟಪಡ್ತಾಳೆ. ಸೊ ಈ ವಿಷಯವನ್ನ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಎಲನ ಹತ್ರ ಹೇಳ್ಕೊತಾಳೆ. ಆದ್ರೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಆ ಮೂವರು ಮರ್ಮೈಡ್ಸ್ ನಮ್ಮ ಹೀರೋಯಿನ್ ಮುಂದೆ ಬಂದು ನಿಲ್ತಾರೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಟೆನ್ಷನ್ ಇಂದ ಮರ್ಮೈಡ್ಸ್ ಹತ್ರ ಇವಾಗ ನನ್ನ ಹಳೆ ಲೈಫ್ ನನಗೆ ಗೊತ್ತಾಗ್ಬಿಟ್ಟಿದೆ, ನನ್ನ ನೆನಪಿಗೆ ಬಂದ್ಬಿಟ್ಟಿದೆ, ಮತ್ತೆ ನನಗೆ ಬದುಕಬೇಕು ಅಂತ ಆಸೆ ಆಗ್ತಿದೆ, ಆದ್ರಿಂದ ಇನ್ ಮುಂದೆ ನಿಮ್ಮ ಕೈಯಲ್ಲಿ ನನ್ನನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಮಾತ್ರ ಇಲ್ಲ, ಇನ್ನೊಂದು ನಿಜವನ್ನ ಕೂಡ ಹೀರೋಯಿನ್ ಹೇಳ್ಬಿಡ್ತಾಳೆ. ನೀವು ಲೈಫ್ ಅಲ್ಲಿ ಸೋತು ತುಂಬಾನೇ ದುಃಖದಲ್ಲಿ ಇರುವ ಬೇಜಾರಲ್ಲಿ ಇರ್ತಾ ಇರುವ ಹೆಂಗಸರನ್ನ ಹುಡುಗಿಯರನ್ನ ಏಮಾರಿಸಿ ಈ ಲೇಕ್ ಒಳಗಡೆ ಜಂಪ್ ಮಾಡಿಸಿ ಅವ್ರಗಳನ್ನ ವಿಚಸ್ ಆಗಿ ಚೇಂಜ್ ಮಾಡಿ ನಿಮ್ಮ ಉಪಯೋಗಕ್ಕಾಗಿ ಯೂಸ್ ಮಾಡ್ಕೋತಿದ್ದೀರಾ. ಆದ್ರಿಂದ ಇನ್ ಮುಂದೆ ನಾನು ಯಾರನ್ನು ಭೇಟಿ ಆಡೋದಿಲ್ಲ, ಯಾಕೆಂದ್ರೆ ಎನರ್ಜಿ ಬೇಕಾಗಿರೋದು ನಿಮಗೇನೆ, ನಮಗಿಲ್ಲ ಅಂತ ಹೇಳಿದ ತಕ್ಷಣವೇ ಈ ನಿಜ ಗೊತ್ತಾಗಿದ್ದ ತಕ್ಷಣ ಮೂವರು ಮರ್ಮೈಡ್ಸ್ ನಮ್ಮ ಹೀರೋಯಿನ್ ಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಇವತ್ತೇನೆ ಆ ಸ್ಪೆಷಲ್ ವೀಕಿನ ಲಾಸ್ಟ್ ದಿನವಾಗಿರ್ತಿದೆ. ಆದ್ರಿಂದ ಈ ಮೆರ್ಮೈಡ್ಸ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರುಗಳ ಕಥೆನ ಮುಗಿಸ್ಬಿಟ್ಟು ಆ ಕ್ಯಾಂಪ್ ಅಲ್ಲಿ ಇರ್ತಿರೋ ಎಲ್ಲರನ್ನು ಭೇಟಿ ಆಡ್ಬೇಕು ಅಂತ ಒಂದು ಬ್ರೂಟಲ್ ಪ್ಲಾನ್ ಅನ್ನ ಹಾಕ್ತಾರೆ. ಆದ್ರಿಂದ ಒಬ್ಬಳು ವಿಚ್ ಅನ್ನ ಈ ಮೆರ್ಮೈಡ್ಸ್ ನಮ್ಮ ಹೀರೋಯಿನ್ ರೂಪಕ್ಕೆ ಚೇಂಜ್ ಮಾಡಿ ಹೀರೋ ಹತ್ರ ಕಳಿಸ್ಕೊಡ್ತಾರೆ. ಮಿಕ್ಕಿರುವ ವಿಚಸ್ ಅನ್ನ ಫಾರೆಸ್ಟ್ ಒಳಗಡೆ ಹಂಟರ್ಸ್ ಇದ್ದಾರೆ ಅಲ್ವಾ, ಅವ್ರಗಳ ಹತ್ರನು ಮತ್ತೆ ನಮ್ಮ ಹೀರೋ ಅವನ ಫ್ರೆಂಡ್ಸ್ ಗಳ ಹತ್ರನು ಕಳಿಸ್ಕೊಡ್ತಾರೆ ಏನಕ್ಕೆ ಭೇಟಿ ಆಡೋದಕ್ಕೆ. ಸೊ ಹೀಗಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ನಿಜವಾಗ್ಲೂ ಹೀರೋಯಿನ್ ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ಅವಳ ಜೊತೆ ಖುಷಿಯಾಗಿ ಮಾತಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ನಿಜವಾದ ಹೀರೋಯಿನ್ ಹತ್ರ ಮೆರ್ಮೈಡ್ಸ್ ಏನಂತ ಹೇಳ್ತಾರಂದ್ರೆ ನಿನಗೆ ಹೀರೋ ಮೇಲೆ ತುಂಬಾನೇ ನಂಬಿಕೆ ಇರ್ತಿತ್ತಲ್ವಾ, ಇವಾಗ ಹೋಗಿ ನೋಡು ಅವನನ್ನ, ಅವನುವೆ ಮಿಕ್ಕಿರುವ ಗಂಡಸರ ರೀತಿನೇ ಒಬ್ಬ ದ್ರೋಹಿನೇ, ಮೋಸಗಾರ, ಅವನು ಏನನ್ನ ಮಾಡ್ತಿದ್ದಾನೆ ಅಂತ ಹೋಗಿ ನೋಡು, ನಿನಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳ್ಬಿಟ್ಟು ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ನಮ್ಮ ಹೀರೋನ ಟೆಂಟ್ ಕಡೆಗೆ ಹೋಗ್ತಾಳೆ. ಅಲ್ಲಿ ನಮ್ಮ ಹೀರೋವನ್ನ ಹಿಪ್ನೋಟೈಸ್ ಮಾಡಿ ಕಂಟ್ರೋಲ್ ಮಾಡಿರುವ ಒಬ್ಬಳು ವಿಚ್ಚು ಹೀರೋ ಜೊತೆ ಕ್ಲೋಸ್ ಆಗಿರ್ತಾಳೆ. ಸೊ ಇದನ್ನು ನೋಡಿದ ತಕ್ಷಣ ವಿಚ್ಚು ನಮ್ಮ ಹೀರೋ ಹತ್ರ ಹೊರಗಡೆ ನಿಂತಿರುವ ಹುಡುಗಿಯನ್ನ ಇಲ್ಲಿಂದ ಓಡಿಸು ಅಂತ ಹೇಳ್ಬಿಡ್ತಾಳೆ. ಸೊ ಹಿಪ್ನೋಟೈಸ್ ಆಗಿರುವ ನಮ್ಮ ಹೀರೋನು ಹೊರಗಡೆ ನಿಂತಿರುವ ಹೀರೋಯಿನ್ ಅನ್ನ ನೀನು ಇಲ್ಲಿಂದ ಹೋಗು, ದೂರ ಹೋಗು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಅಲ್ಲಿಂದ ಹೋಗೋಕು ಮುಂಚೆ ಒಂದು ಸಲ ಹಿಂದೆ ತಿರುಗಿ ನೋಡ್ತಾಳೆ. ಆವಾಗ ವಿಚ್ಚು ಅದರ ಒರಿಜಿನಲ್ ರೂಪಕ್ಕೆ ಚೇಂಜ್ ಆಗ್ಬಿಡುತ್ತೆ. ಯಾರಪ್ಪ ಈ ವಿಚ್ಚು ಅಂತ ನೋಡಿದ್ರೆ ನಮ್ಮ ಹೀರೋ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ತಿದ್ದಾಳೆ. ಇವಳು ಯಾವಾಗ ಸತ್ಲು ಯಾವಾಗ ವಿಚ್ ಆಗಿ ಚೇಂಜ್ ಆದ್ಲು ಅಂತ ಗೊತ್ತಿಲ್ಲ. ಸೊ ತನ್ನ ಒರಿಜಿನಲ್ ರೂಪಕ್ಕೆ ಬಂದು ಇವಾಗ ಹೀರೋ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ಸೊ ಇವೆಲ್ಲ ಸೆಟಪ್ ಅಂತ ನಮ್ಮ ಹೀರೋಯಿನ್ ಗೆ ಗೊತ್ತಿಲ್ಲ ಅಲ್ವಾ. ಸೊ ಅವಳುವೆ ನಿಜವಾಗ್ಲೂ ನಮ್ಮ ಹೀರೋ ನಮ್ಮನ್ನ ಏಮರ್ಸ್ಬಿಟ್ಟಿದ್ದಾನೆ ಅಂತ ಅನ್ಕೋತಾಳೆ. ಸೊ ಹಾಗೆ ಹತ್ಕೊಂಡು ಆ ಲೇಕ್ ಕಡೆಗೆ ಹೋಗ್ತಿರ್ತಾಳೆ. ಆವಾಗ ದಾರಿಯಲ್ಲಿ ಕೆಲವೊಂದು ಹಂಟರ್ಸ್ ಅವಳನ್ನ ರೌಂಡ್ ಅಪ್ ಮಾಡ್ಕೊಬಿಡ್ತಾರೆ. ಹೇ ನೀನೇನೆ ನಮ್ಮ ಹುಡುಗರನ್ನೆಲ್ಲ ಮಾಯ ಮಾಡ್ತಾ ಇರುವ ಆ ಮಾಟಗತ್ತಿನ, ಇವಾಗ ನೀನನ್ನ ನಾವು ಏನು ಮಾಡ್ತೀವಂತ ಮಾತ್ರ ನೋಡ್ಕೊ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವ್ರಗಳನ್ನ ಹಿಡಿದು ತಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ತಕ್ಷಣವೇ ಇನ್ನೊಬ್ಬ ಹಂಟರು ನಮ್ಮ ಹೀರೋಯಿನ್ ಗೆ ಶೂಟ್ ಮಾಡ್ಬಿಡ್ತಾನೆ. ಆಲ್ರೆಡಿ ತುಂಬಾನೇ ಬೇಜಾರಲ್ಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಇವಾಗ ತುಂಬಾನೇ ಟೆನ್ಷನ್ ಆಗ್ಬಿಟ್ಲು. ಸೊ ತಕ್ಷಣವೇ ಅವಳ ಮಾಟಗತ್ತಿ ರೂಪಕ್ಕೆ ಚೇಂಜ್ ಆಗಿ ಅಲ್ಲಿಗೆ ಬಂದಿರುವ ಹಂಟರ್ಸ್ ಎಲ್ಲರನ್ನು ಕೊಂದಾಕ್ಬಿಡ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಫಾರೆಸ್ಟ್ ಪೂರ್ತಿ ಆ ಮರ್ಮೈಡ್ಸ್ ನಮ್ಮ ಹುಡುಗರನ್ನ ಹುಡುಕ್ತಿದ್ದಾರೆ ಅಲ್ಲ, ಆದ್ರೆ ನಮ್ಮ ಹೀರೋ ಅವನ ಫ್ರೆಂಡ್ ಮಾತ್ರ ಸ್ಪೆಷಲ್ ಸ್ಟೋನ್ ಅವನ ಹತ್ರ ಇರೋದ್ರಿಂದ ಅವನು ಎಸ್ಕೇಪ್ ಆಗ್ಬಿಡ್ತಾನೆ. ಅದರ ನಂತರ ಫ್ರೆಂಡ್ ಹುಡುಗ ನಡೆದಿದ್ದು ಎಲ್ಲವನ್ನು ನಮ್ಮ ಹೀರೋ ಹತ್ರ ಹೇಳೋಣ ಅಂತ ಅವನ ಟೆಂಟಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋ ಅವನ ಕಣ್ಣು ಬ್ಲಾಂಕ್ ಆಗ್ಬಿಟ್ಟಿರುತ್ತೆ. ಪ್ಲಸ್ ಎಕ್ಸ್ ಗರ್ಲ್ ಫ್ರೆಂಡ್ ಬೇರೆ ವಿಚ್ ಆಗಿ ಕೂತಿದ್ದಾಳೆ. ಇದನ್ನ ಫ್ರೆಂಡ್ ನೋಡಿದ ತಕ್ಷಣ ಲೋ ಹೀರೋ ಕಾನ್ಶಿಯಸ್ ಗೆ ಬಾರೋ ಅಂತ ಕಿರ್ಚ್ಕೊತಾನೆ. ಅದಕ್ಕೆ ಆ ಎಕ್ಸ್ ಗರ್ಲ್ ಫ್ರೆಂಡ್ ವಿಚ್ಚು ಇವನ ಕಥೆಯನ್ನ ಮುಗಿಸ್ಬಿಡು ಅಂತ ಹೇಳ್ಬಿಡುತ್ತೆ. ತಕ್ಷಣವೇ ಹೀರೋ ಫ್ರೆಂಡ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಅವನನ್ನು ಹೊಡೆದು ಕೆಳಗಡೆ ತಳ್ಬಿಟ್ಟು ಅವನ ಮೇಲೆ ಹತ್ತಿ ಕೂತ್ಕೋಬೇಕಾದ್ರೆ ಅವಾಗ ತಕ್ಷಣವೇ ಫ್ರೆಂಡ್ ಹುಡುಗ ಆ ಸ್ಪೆಷಲ್ ಸ್ಟೋನ್ ಅನ್ನು ತೋರಿಸ್ತಾನೆ. ಆ ಸ್ಟೋನ್ ಅನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋ ಮೇಲಿರುವ ಆ ಹಿಪ್ನೋಸೈಸ್ ಹೋಗ್ಬಿಡುತ್ತೆ. ಸೊ ನಾರ್ಮಲ್ ಆಗಿದ್ದ ನಮ್ಮ ಹೀರೋ ಆ ಎಕ್ಸ್ ಗರ್ಲ್ ಫ್ರೆಂಡ್ ಬೆನ್ನನ್ನು ನೋಡ್ತಾನೆ. ನೋಡಿದ್ರೆ ವಿಚಸ್ ಗೆ ಇರೋ ರೀತಿನೇ ಗ್ಲೋ ಆಗುವ ಮಾರ್ಕ್ ಇರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ಬಿಟ್ಟು ಆ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನ ನೋಡಿ ನೀನುವೆ ಮರ್ಮೈಡ್ ಹತ್ರ ಸಿಗೋಕೋಬಿಟ್ಟ, ವಿಚ್ ಆಗ್ಬಿಟ್ಟ ಅಂತ ಕೇಳಿದ್ರೆ ಅದಕ್ಕೆ ಎಕ್ಸ್ ಗರ್ಲ್ ಫ್ರೆಂಡ್ ಹೌದು ನೀನು ನನ್ನನ್ನು ತುಂಬಾನೇ ಹರ್ಟ್ ಮಾಡ್ಬಿಟ್ಟೆ, ಅದಕ್ಕೆ ನಾನು ರಿವೆಂಜ್ ತಗೋಬೇಕು, ಆದ್ರಿಂದಾನೇ ನೀನು ತುಂಬಾನೇ ಇಷ್ಟಪಟ್ಟಿದ್ದ ಹೀರೋಯಿನ್ ಅವಳ ಮನಸ್ಸಿಗೆ ನಿನ್ನನ್ನು ಯೂಸ್ ಮಾಡಿನೇ ತುಂಬಾನೇ ಹರ್ಟ್ ಮಾಡಿ ಕಳ್ಸಾಯ್ತು ಇವಾಗ, ಆದ್ರಿಂದ ಅವಳು ವಿಚ್ ಅವರ ಎಕ್ಸಿಸ್ಟೆನ್ಸ್ ಇಂದ ಕೂಡ ನಾಶವಾಗ್ಬಿಡ್ತಾಳೆ ಅಂತ ಹೇಳ್ತಿರ್ತಾಳೆ.
ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಈ ಕಡೆ ಆ ಡೆವಿಲ್ ಮರ್ಮೈಡ್ಸ್ ನಮ್ಮ ಹೀರೋಯಿನ್ ಅನ್ನ ಹಿಡಿದು ಅವಳ ಹತ್ರ ಏನಂತ ಹೇಳ್ತಿರ್ತಾರೆ ಅಂದ್ರೆ, ನೋಡ್ದ ಹೀರೋನು ಮಿಕ್ಕಿರುವ ಗಂಡಸರ ರೀತಿನೇ ಒಬ್ಬ ದ್ರೋಹಿನೇ, ಸರಿ ಬಾ ಇವಾಗ ಇರ್ತಾ ಇರುವ ನಿನ್ನ ವಿಚ್ ಫಾರ್ಮ್ ಅನ್ನ ಕೂಡ ಕಂಪ್ಲೀಟ್ ಆಗಿ ನಾವು ನಾಶ ಮಾಡ್ಬಿಡೋಣ, ಆಮೇಲೆ ನಿನಗೆ ಯಾವುದೇ ರೀತಿಯ ವರಿನೂ ಇರೋದಿಲ್ಲ, ದುಃಖನೂ ಇರುವುದಿಲ್ಲ, ನೀನು ಗೆಲ್ದೆ ಹೋದ್ಮೇಲೆ ನಿನಗೆ ಬಿಟ್ರೆ ಮಾಡಿದ ಹೀರೋ ಯಾವಾಗ್ಲೂ ಫೀಲಿಂಗ್ ಅಲ್ಲೇ ಇರ್ತಾನೆ, ಗಿಲ್ಟಿ ಫೀಲ್ ಅಲ್ಲಿ ಅಂತ ಹೇಳ್ಬೇಕಾದ್ರೆ ಇವಾಗ ಆಲ್ರೆಡಿ ತುಂಬಾನೇ ಬೇಜಾರಲ್ಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಆ ಮರ್ಮೈಡ್ಸ್ ಹೇಳೋದಕ್ಕೆ ಓಕೆ ಅಂತ ಹೇಳ್ಬಿಡ್ತಾಳೆ. ಸೊ ಅದರ ನಂತರ ಆ ಮರ್ಮೈಡ್ಸ್ ಏನನ್ನ ಮಾಡ್ತಾರಂದ್ರೆ, ನಮ್ಮ ಹೀರೋಯಿನ್ ಅವಳ ವಿಚ್ ಫಾರ್ಮ್ ಅನ್ನ ನಾಶ ಮಾಡೋದಕ್ಕಾಗಿ ಅವಳಿಗೆ ರಿಚುವಲ್ ಅನ್ನ ಮಾಡಿ ಆ ಲೇಕ್ ಒಳಗಡೆ ಇಳುಗಿಸ್ಬಿಡ್ತಾರೆ, ಮುಳುಗಿಸ್ತಿರ್ತಾರೆ. ಇವತ್ತೇನೆ ಆ ರಿಚುವಲ್ ಇನ ಲಾಸ್ಟ್ ದಿನ ಅನ್ನೋದ್ರಿಂದ ಎಲ್ಲ ವಿಚಸುವೆ ಸ್ಟೋರ್ ಇಂದ ಆ ಕ್ಯಾಂಪ್ ವರ್ಗು ಎಲ್ಲಾ ಕಡೆನೂ ಆ ಫಾಗ್ ಅನ್ನ ಸ್ಪ್ರೆಡ್ ಮಾಡ್ತಾರೆ. ಆದ್ರಿಂದ ಆ ಕಡೆ ಇರ್ತಾ ಇರುವ ಎಲ್ಲ ನಾರ್ಮಲ್ ಮನುಷ್ಯರುವೆ ಹಿಪ್ನಟೈಸ್ ಆಗಿ ಲೇಕ್ ಕಡೆಗೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೆಲವೊಂದು ವಿಚಸು ಮರ್ಮಿಡ್ಸ್ ಗಳ ಜೊತೆ ಸೇರಿ ಲೇಕ್ ಅಲ್ಲಿ ಇರ್ತಾ ಇರುವ ಎನರ್ಜಿಯನ್ನ ಕೆಳಗಡೆ ಕಳಿಸೋದಕ್ಕೆ ರಿಚುವಲ್ ಅನ್ನ ಮಾಡ್ತಿರ್ತಾರೆ. ಈ ಸಮಯದಲ್ಲಿ ನಮ್ಮ ಹೀರೋ ಆ ಸ್ಟೋನ್ ಅನ್ನ ತಗೊಂಡು ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕಾಗಿ ಆ ಲೇಕ್ ಕಡೆಗೆ ಬರ್ತಾನೆ. ಅಲ್ಲಿಗೆ ಗಾಬರಿಯಾಗಿ ಬಂದ ನಮ್ಮ ಹೀರೋ ಅಲ್ಲಿರುವ ವಿಚಸ್ ಅನ್ನ ನೋಡಿ, ಆ ಮರ್ಮೈಡ್ ಅನ್ನ ನೋಡಿ, ನನ್ನ ಹೀರೋಯಿನ್ ಅನ್ನ ಏನನ್ನ ಮಾಡಿದ್ರಿ ನೀವು ಅಂತ ಕೇಳ್ತಾನೆ. ಅದಕ್ಕೆ ಆ ಮರ್ಮೈಡ್ಸ್, ನಾವು ನಮ್ಮ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಅವಳ ಮನ್ಸನ್ನ ಹೊಡೆದಾಕ್ಬಿಟ್ಟಿದೀವಿ, ನೀನುವೆ ಮಿಕ್ಕಿರುವ ಗಂಡಸರ ರೀತಿ ಒಬ್ಬ ದ್ರೋಹಿ ಅಂತ ಅವಳು ನಂಬ್ಕೊಬಿಟ್ಟಿದ್ದಾಳೆ. ಆದ್ರಿಂದ ಅವಳ ದುಃಖ, ಅವಳ ನೋವು ಕಳ್ದೋಗ್ಬೇಕು ಅಂದ್ರೆ ಅವಳ ವಿಚ್ ಬಾಡಿಯನ್ನ ಅವಳ ಆಕ್ಸೆಪ್ಟೆನ್ಸ್ ಜೊತೆಗೇನೆ ಅದನ್ನ ಕಾಣೆ ಮಾಡ್ಬೇಕು, ನಾವು ಮಾಯ ಮಾಡ್ತಿದೀವಿ, ಇವಾಗ್ಲೇನೆ ಅವಳ ಬಾಡಿ ಫುಲ್ ಕರ್ಗ್ಬಿಟ್ಟಿರುತ್ತೆ ಅನ್ಸುತ್ತೆ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿ ನಮ್ಮ ಹೀರೋ ತುಂಬಾನೇ ಪ್ಯಾನಿಕ್ ಆಗ್ಬಿಡ್ತಾನೆ, ಬೇಜಾರಾಗೋಗ್ತಾನೆ. ಆದ್ರಿಂದ ಹಾಗಾದ್ರೆ ನನ್ನನ್ನು ಅಲ್ಲಿಗೆ ಹೋಗೋದಕ್ಕೆ ಅಲೋ ಮಾಡಿ ಬಿಟ್ಬಿಡಿ ನನ್ನನ್ನ ಅಂತ ಕೇಳ್ಕೊತಾನೆ. ಹಾಗೆ ಕೇಳಿದ ತಕ್ಷಣವೇ ಆ ಮರ್ಮೈಡ್ಸ್ ಓಕೆ ಅಂತ ಹೇಳಿ ನಮ್ಮ ಹೀರೋವನ್ನ ಆ ದಾರಿಯಲ್ಲಿ ಕಳಿಸ್ಕೊಡ್ತಾರೆ. ಸೊ ನಮ್ಮ ಹೀರೋ ಆ ಸ್ಪೆಷಲ್ ಸ್ಟೋನ್ ಅನ್ನ ಅವನ ಕತ್ತಿಗೆ ಹಾಕೊಂಡು ಆ ಲೇಕ್ ನೀರಿಗೆ ಇಳಿಯೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಆ ಲೇಕ್ ಮೇಲೆ ಇರ್ತಾ ಇರುವ ವಾಟರ್ ವಿಚಸ್ ಮರ್ಮೈಡ್ಸ್ ಅಲ್ಲಿಗೆ ಬರ್ತಾ ಇರುವ ಮನುಷ್ಯರ ಸೋಲ್ ಅನ್ನ, ಅವರ ಎನರ್ಜಿಯನ್ನ ಸಕ್ ಮಾಡ್ತಿರ್ತಾರೆ. ಅದಕ್ಕಾದ ರಿಚುವಲ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಆ ಲೇಕಿನ ಬಾಟಮ್ ಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಬಾಡಿ ಫುಲ್ ಕರ್ಗೋಗ್ಬಿಟ್ಟಿರುತ್ತೆ. ಸೊ ಬೇಜಾರಾಗಿದೆ ನಮ್ಮ ಹೀರೋ, ಹೀರೋಯಿನ್ ಹೀರೋಯಿನ್ ಮಿಯಾ ಅಂತ ಹೇಳಿ ಕಿರ್ಚ್ಕೊತಾನೆ. ಆ ಸಮಯದಲ್ಲಿ ಈ ಜಾಗದಲ್ಲಿ ಯಾವಾಗಲೂ ಸಿಗಾಕೊಳ್ಳಲಿರುವ ನಮ್ಮ ಹೀರೋಯಿನ್ ಅವಳ ಬಾಡಿ, ಅವಳ ಸೋಲು ಹೀರೋ ಮುಂದೆ ಗಾಳಿ ತರ ಬಂದು ನಿಲ್ಲುತ್ತೆ. ಸೊ ಹೀರೋ ಅವಳನ್ನ ನೋಡಿ, ನಾನು ನಿಜವಾಗ್ಲೂ ತುಂಬಾನೇ ನಿನ್ನನ್ನ ಪ್ರೀತಿಸಿದೆ, ನಾನು ನಿನ್ನನ್ನ ಮಾತ್ರವೇ ಲವ್ ಮಾಡ್ತಿರೋದು, ನನ್ನ ಟೆಂಟ್ ಅಲ್ಲಿ ಬೇರೆ ಒಂದು ಹುಡುಗಿಯನ್ನ ಕಿಸ್ ಮಾಡ್ತಿದ್ದು, ನಿನ್ನ ನನ್ನ ಟೆಂಟ್ ಅನ್ನ ಬಿಟ್ಟು ಓಡಿಸಿದ್ದು ಎಲ್ಲವೂ ಪೋಲಿ, ನೀನು ನೋಡಿದ್ದು ಎಲ್ಲವೇ ಆ ಮರ್ಮೈಡ್ಸ್ ಗಳ ಟ್ರಿಕ್ಕೇನೆ, ಯಾವುದೇ ಕಾರಣಕ್ಕೂ ಯಾವತ್ತೂ ನಾನು ನಿನಗೆ ಬಿಟ್ರೆ ಮಾಡೋದಿಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಅವಳ ದುಃಖ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ, ಅವಳ ನೋವು ಕಡಿಮೆ ಆಗ್ತಿರುತ್ತೆ, ಅವಳಿಗೆ ನಮ್ಮ ಹೀರೋ ಅವನ ನಿಜವಾದ ಪ್ರೀತಿ ಅರ್ಥ ಆಗ್ತಿರುತ್ತೆ. ಸೊ ಆ ಫೀಲಿಂಗ್ ಕಾರಣದಿಂದ ನಮ್ಮ ಹೀರೋಯಿನ್ ಅವಳ ಸೋಲು ಮತ್ತೆ ಮನುಷ್ಯ ರೂಪಕ್ಕೆನೆ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಬೆಳಗ್ಗೆ ಆಗ್ತಿರುತ್ತೆ. ಆದ್ರೆ ಇವಾಗ ನಮ್ಮ ಹೀರೋ ಅವನನ್ನೇ ಅವನು ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದಾನೆ ಹೀರೋಯಿನ್ ಅನ್ನ ಕಾಪಾಡೋದಕ್ಕಾಗಿ. ಇವಾಗ ಮತ್ತೆ ನಮ್ಮ ಹೀರೋಯಿನ್ ಜೀವಂತವಾಗಿ ಬಂದ್ಬಿಟ್ಟಿದ್ದಾಳೆ. ಆದ್ರೆ ಇವಾಗ ಹೀರೋ ಕರ್ಗೋಗುವ ಜಾಗದಲ್ಲಿ ಇದ್ದಿದ್ರಿಂದ ಅವನು ಸತ್ತೋಗ್ಬಿಟ್ಟ. ಇದನ್ನ ನೋಡಿ ತುಂಬಾನೇ ಬೇಜಾರಾಗಿದ್ದ ನಮ್ಮ ಹೀರೋಯಿನ್, ವಿಕ್ಸ್ ಆಗಿದ್ದ ಹೀರೋ ಅವನ ಬಾಡಿಯನ್ನ ತಗೊಂಡು ಆ ಲೇಖನ ಬಿಟ್ಟು ಹೊರಗಡೆ ಬರ್ತಾಳೆ. ಆ ಸಮಯದಲ್ಲಿ ಆ ಮರ್ಮೇಡ್ಸ್ ಗಳ ರಿಚುವಲ್ ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಸೂರ್ಯನ ಬೆಳಕು ಟಾಪಿಗೆ ಬರೋಷ್ಟರಲ್ಲಿ ಎಲ್ಲ ವಿಚಸುವೆ, ಆ ಮರ್ಮೇಡ್ಸ್ವೆ ಮತ್ತೆ ಲೇಕ್ ಒಳಗಡೆ ಹೋಗಿ 4 ವರ್ಷಗಳಿಗೆ ಅಡಗಿರ್ಬೇಕಲ್ವಾ. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಮತ್ತೆ ಮನುಷ್ಯರ ರೂಪಕ್ಕೆ ಬದಲಾಗಿ ಚೇಂಜ್ ಆಗಿ ಜೀವಂತವಾಗಿ ಬಂದಿರೋದನ್ನ ನೋಡಿ ಆ ವಾಟರ್ ವಿಚಸ್ ಎಲ್ಲರೂ ತುಂಬಾನೇ ಶಾಕ್ ಆಗ್ತಿರ್ತಾರೆ. ಸೊ ತಕ್ಷಣವೇ ನಮ್ಮ ಹೀರೋಯಿನ್ ಅವರ ಎಲ್ಲರ ಹತ್ರನೂ ನಿಜವನ್ನ ಹೇಳ್ತಾಳೆ, ಈ ಮರ್ಮೇಡ್ಸ್ ಮನುಷ್ಯರ ಎನರ್ಜಿಯನ್ನು ಯೂಸ್ ಮಾಡಿನೇ ಜೀವಂತವಾಗಿರ್ತಿದ್ದಾರೆ, ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ನಿಮ್ಮ ಮಾನವ ನೆನಪುಗಳನ್ನ ಇವ್ರುಗಳು ಹಾಲ್ ಮಾಡಿ ಎರೇಸ್ ಮಾಡ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಮನುಷ್ಯರಿಗೆ ಆಪೋಸಿಟ್ ಆಗಿರ್ತಾ ಇರುವ ಹೇಟ್ರೆಡ್ ಅನ್ನ ಮಾತ್ರವೇ ತುಂಬಿಸಿದ್ದಾರೆ. ಅಕಸ್ಮಾತ್ ಮತ್ತೆ ಏನಾದ್ರೂ ನಿಮ್ಮ ಮಾನವ ಲೈಫ್ ನಿಮಗೆ ಮತ್ತೆ ಗೊತ್ತಾಗ್ಬಿಟ್ರೆ, ನೆನಪಿಗೆ ಬಂದ್ಬಿಟ್ರೆ, ನಿಮ್ಮ ಒಳ್ಳೆ ಗುಣನು ಪ್ರೀತಿನೂ ರಿಟರ್ನ್ ಬಂದ್ಬಿಟ್ರೆ, ಅದರ ನಂತರ ಈ ಮರ್ಮೇಡ್ಸ್ ಕೈಯಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಈ ನಿಜ ಗೊತ್ತಾಗಿದ್ದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲ ವಿಚಸುವೆ ಅವರ ಹಾಲಿ ನೆನಪುಗಳ ಬಗ್ಗೆ ಯೋಚನೆ ಮಾಡಿ ನೋಡ್ತಾರೆ, ಅವರ ಮಾನವ ಲೈಫ್ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತು, ಸೂರ್ಯ ಮೇಲ್ಗಡೆ ಟಾಪಿಗೆ ಬರೋವರೆಗೂ ಲೇಕ್ ಮೇಲೆ ತುಂಬಾನೇ ಎನರ್ಜಿ ಇರುತ್ತೆ. ಅದು ಮಾತ್ರ ಇಲ್ಲ, ಲೇಕ್ ಒಳಗಡೆ ಸತ್ತವರ ಸೋಲ್ ಕೂಡ ಅದನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ, ಲೇಕ್ ಮೇಲೆ ಇರ್ತಾ ಇರುವ ಎನರ್ಜಿ ಎಲ್ಲವನ್ನು ಅಬ್ಸರ್ವ್ ಮಾಡಿ ಆ ಶಕ್ತಿಯನ್ನ ತಂದು ನಮ್ಮ ಹೀರೋವನ ಮುಖದ ಮೇಲೆ ಇಡ್ತಾರೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋವನ ಸೋಲು, ನಮ್ಮ ಹೀರೋವನ ಆತ್ಮ ಇರುತ್ತೆ ಅಲ್ಲ, ಅದು ಮತ್ತೆ ನಮ್ಮ ಹೀರೋವನ ಬಾಡಿ ಒಳಗಡೆನೆ ಬಂದ್ಬಿಡುತ್ತೆ. ಸೊ ಮತ್ತೆ ನಮ್ಮ ಹೀರೋ ಜೀವಂತವಾಗಿ ಬಂದ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಮರ್ಮೇಡ್ಸ್ ಗಳಿಗೆ ಏನಂತ ಹೇಳ್ತಾಳಂದ್ರೆ, ಈ ರಿಚುವಲ್ ಅನ್ನು ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಲೇಕ್ ಮೇಲೆ ಇರ್ತಾ ಇರುವ ಎನರ್ಜಿಯನ್ನ ಫೈನಲ್ ದಿನದಲ್ಲಿ ನಾವು ಕೆಳಗಡೆ ತಗೊಂಡು ಹೋಗ್ಲೇಬೇಕು. ಆದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಆ ದಿನಾನೇ ಮುಗ್ದೋಗ್ತಿದೆ, ಕಂಪ್ಲೀಟ್ ಆಗ್ತಿದೆ. ಸೊ ನಿಮ್ಮಿಂದ ಈ ರಿಚುವಲ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಇವಾಗ ನೆಕ್ಸ್ಟ್ 4 ವರ್ಷ ಎನರ್ಜಿ ಇಲ್ಲದೆ ಈ ಲೇಕ್ ಒಳಗಡೆನೆ ನೀವು ಸಿಗಾಕೊಂಡು ನರಳ್ತೀರಾ, ನೀವೇನು ಕಷ್ಟಕ್ಕೆ ಒಳಗೋಗೋದು ಮರ್ಮೇಡ್ಸ್ ಅನುಭವಿಸಿ ಅಂತ ಹೇಳಿ ನಮ್ಮ ಹೀರೋಯಿನ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಎಲ್ಲಾ ವಾಟರ್ ವಿಚಸುವೆ, ಮೆರ್ಮೇಡ್ಸುವೆ ಆ ಲೇಕಿನ ಆಳದ ಒಳಗಡೆ ಹೋಗಿ ಸೇರ್ಕೊತಿರ್ತಾರೆ. ಅದೇ ಸಮಯದಲ್ಲಿ ರಿಚುವಲ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಆ ವಿಚಸ್ ಗಳಿಂದ ಹಿಪ್ನೋಟೈಸ್ ಆಗಿದ್ದ ಮನುಷ್ಯರು ಎಲ್ಲರೂ ತಪ್ಪಿಸ್ಕೋತಾರೆ, ಜೀವ ಉಳಿತಾರೆ. ಸೊ ಇವಾಗ
ಇಷ್ಟು ದೊಡ್ಡ ಘಟನೆಯಲ್ಲಿ ಸಿಗೋಕೊಂಡು ಎಸ್ಕೇಪ್ ಆಗಿದ್ದ ಮನುಷ್ಯರೆಲ್ಲ ಅಪ್ಪ ದೇವರೇ ನಮ್ಮನ್ನ ಬಿಟ್ಬಿಡಿ ಅಂತ ಅವ್ರಗಳ ಥಿಂಗ್ಸ್ ಎಲ್ಲವನ್ನು ತಗೊಂಡು ಅಲ್ಲಿಂದ ಎದ್ವೋ ಬಿದ್ವೋ ಅಂತ ಓಡಿ ಹೋಗ್ತಾರೆ. ಆ ಫಾರೆಸ್ಟ್ ಅನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಅದೇ ತರ ನಿಜವಾದ ಪ್ರೀತಿಗೊಂಡ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದಾಗಿ ಸೇರಿ ಆ ಫಾರೆಸ್ಟ್ ಅನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಅಂದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಓಲ್ಡ್ ಪೀಸು, 100 ವರ್ಷಗಳ ಹಿಂದೆನೆ ಹುಟ್ಟಿದ ಹುಡುಗಿ. ಅವರ ಇಡೀ ಗ್ರಾಮವೇ ನೀರಲ್ಲಿ ಮುಳುಗೋಗೋಕ್ಕೂ ಮುಂಚೆನೆ ಜೀವಂತವಾಗಿದ್ದವಳು. ಆ ಮರ್ಮೈಡ್ಸ್ ಗಳ ರಿಚುವಲ್ ಅಲ್ಲಿ ಸಿಗಾಕೊಂಡವಳು. ಸೊ ಇವಾಗ 100 ವರ್ಷಗಳ ನಂತರ ನಮ್ಮ ಹೀರೋನ ನಿಜವಾದ ಪ್ರೀತಿ ನಮ್ಮ ಹೀರೋನ್ಗೆ ಸಿಕ್ಕಿದ ತಕ್ಷಣವೇ ಅವಳಿಗೆ ಅವಳ ಒರಿಜಿನಲ್ ಬಾಡಿ ಸಿಕ್ಕಿ ಜೀವ ಬಂದು ನಾರ್ಮಲ್ ಮನುಷ್ಯಾಗಿ ಚೇಂಜ್ ಆಗಿ ಬಂದ್ಬಿಟ್ಟಿದ್ದಾಳೆ. ಸೊ ಇನ್ ಮುಂದೆ ಒಬ್ಬರಿಗೊಬ್ಬರು ತುಂಬಾನೇ ಪ್ರೀತಿಸ್ಕೊತಾರೆ. ನಮ್ಮ ಹೀರೋ ಹೀರೋಯಿನ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಹಾಗೆ ಇಬ್ಬರು ಆ ಫಾರೆಸ್ಟ್ ಅನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತುಂಬಾನೇ ಚೆನ್ನಾಗಿತ್ತಲ್ವಾ? ಸರಿ, ಓಕೆ, ನೆಕ್ಸ್ಟ್ ಮೂವಿಯಲ್ಲಿ ನೋಡೋಣ. ಥ್ಯಾಂಕ್ ಯು.